ಲಲಿತಾ ಪರಮೇಶ್ವರ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆ ಮಾಡ್ತಾ ಇವತ್ತಿನ ತರಗತಿಯನ್ನ ಶುರು ಮಾಡೋಣ. ಮುಂದುವರಿದ ಭಾಗವಾಗಿ 22ನೇ ಶ್ಲೋಕದಿಂದ ನೋಡೋಣ. 22ನೆಯ ಶ್ಲೋಕ ಬಂದು ಸಾಯುಜ್ಯ ಮೋಕ್ಷ ನೀಡುವ ದೇವಿಯ ಧ್ಯಾನ ವಿಶೇಷತೆಯ ಬಗ್ಗೆ. ಏನು ಸಾಯುಜ್ಯ ಅಂದ್ರೆ ಹಾಗಾದ್ರೆ ನೋಡ್ತಾ ಹೋಗೋಣ. ಇಲ್ಲಿ ಹೇಳ್ತಾರೆ, ಭವಾನಿತ್ವಂ ದಾಸೆ ಮಯಿ ವಿತರ ದೃಷ್ಟಿಂ ಸಕರುಣಾಂ ಇತಿ ಸ್ತೋತುಂ ವಾಂಛನ್ ಕಥಯತಿ ಭವಾನಿ ತ್ವಮಿತಿಯಃ. ನೋಡಿ, ಭವಾನಿತ್ವಂ ಏನು? ಭವಾನಿತ್ವಂ ಅಂದ್ರೆ ಅನಿಚ್ಛಯಾಪಿ ಸಂಪೃಷ್ಟೋ ದಹತ್ಯೇವ ಹಿ ಪಾವಕಃ ಅಂತ ಹೇಳ್ತಾರೆ. ನೀವು ಮನಸ್ಸಲ್ಲಿ ಸಂಕಲ್ಪ ಇಲ್ಲದೆ ನೀವೊಂದು ಬೆಂಕಿ ಮುಟ್ಟಿದ್ರು ಕೂಡ ಅದು ನಿಮಗೆ ಸುಡುತ್ತಂತೆ. ಹಾಗಾದ್ರೆ ಸಂಕಲ್ಪ ಇಟ್ಕೊಂಡು ಮುಟ್ಟಿದ್ರೆ ಸುಡಲ್ವಾ? ನೋಡಿ, ಅದು ಉದಾಹರಣೆ. ಒಂದು ಹಾವಿ ಇರುತ್ತೆ, ಸಂಕಲ್ಪ ಇಟ್ಕೊಂಡು ಭಕ್ತಿಯಿಂದ ನೀವು ಮುಟ್ಟಿದ್ರೆ ಅದೇನು ಮಾಡಲ್ಲ. ಅದೇ ನೀವು ಬಂಡ ಧೈರ್ಯ ಮಾಡಿ ಮುಡ್ತೀನಿ ಅಂದ್ರೆ ಕಚ್ಚುತ್ತದು. ಇಲ್ಲಿ ಭವಾನಿತ್ವಂ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ದೇವಿಯ ಹಿರಿಮೆ ಬಗ್ಗೆ, ಫಲದ ಬಗ್ಗೆ. ಈಗ ನಾನು ದೇವ್ರ ಪೂಜೆ ಮಾಡ್ತೀನಿ, ಅಮ್ಮನವ್ರ ಆರಾಧನೆ ಮಾಡ್ತೀನಿ ಅಂದ್ರೆ ನೀವು ಮನ್ಸಲ್ಲ ಆಸೆ ಇರ್ಬೇಕಲ್ವಾ? ಆ ಒಂದು ಭಕ್ತಿ ಇರ್ಬೇಕಲ್ವಾ? ಈ ಗೌರಿ ಹಬ್ಬ ಅಥವಾ ವರಮಹಾಲಕ್ಷ್ಮಿ ಹಬ್ಬ ಬಂತು, ಯಾಕೆ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಅಮ್ಮನ ಆರಾಧನೆ ಮಾಡ್ತೀರಾ, ಅಲಂಕಾರ ಮಾಡ್ತೀರಾ, ತಿಂಡಿ ಮಾಡ್ತೀರಾ, ಹೋಳಿಗೆ ಮಾಡ್ತೀರಾ? 2-3 ದಿವಸ ಕಷ್ಟ ಆದ್ರು, ಬೆನ್ನೋವು ಬಂದ್ರು, ಕಾಲ್ನೋವು ಬಂದ್ರು, ಏನೇ ಆದ್ರೂ ಕೂಡ ಪೂಜೆ ಮಾಡ್ತೀರಾ. ಆ ಪೂಜೆ ಮಾಡಿದ ತಕ್ಷಣ ಮನ್ಸಿಗೆ ಸಿಗುತ್ತಲ್ಲ ಆನಂದ, ಅದೆಲ್ಲವನ್ನ ಮರ್ಸ್ಬಿಡುತ್ತೆ. ಆಮೇಲೆ ಮತ್ತೆ 2 ದಿನ ಮಲ್ಕೊಂಡ್ರು ಯಾರು ಕೇಳಲ್ಲ ನಮ್ಮನ್ನ. ಇದ್ರ ಅರ್ಥ ಏನ್ ಗೊತ್ತಾ? ನಿಮ್ಗೆ ಮನಸ್ಸಲ್ಲಿ ಸಂಕಲ್ಪ ಇತ್ತು ಅಮ್ಮನವ್ರು ಪೂಜೆ ಮಾಡ್ಬೇಕು ಅಂತ, ಹಾಗಾಗಿ ಪೂಜೆ ಮಾಡಿದ್ರಿ, ತುಂಬಾ ಚೆನ್ನಾಗಾಯ್ತು ಪೂಜೆ, ಆನಂದ ಆಯ್ತು, ಬಂದವರೆಲ್ಲ ತುಂಬಾ ಚೆನ್ನಾಗ್ ಕೂರ್ಸಿದೀರಾ ಅಮ್ಮನ್ನ, ಅಯ್ಯೋ ಇಷ್ಟ್ ಚೆನ್ನಾಗ್ ಮಾಡಿದೀರಾ ಅಂತ ಹೊಗಳಿದ್ರು. ಅವ್ರು ಯಾರು ಹೊಗಳಿಲ್ಲ ಅಂದ್ರೂ ಕೂಡ ನನ್ ಮನ್ಸಿಗೆ ಅನಿಸ್ತಿತ್ತು ತುಂಬಾ ಚೆನ್ನಾಗಾಯ್ತು ಪೂಜೆ ಅಂತ. ಅದು ನಿಜವಾದ ಸಂಕಲ್ಪ ಇದ್ದಿದ್ದಕ್ಕಾಯ್ತು. ಬೆಳಗ್ಗೆ 6 ಗಂಟೆ 7 ಗಂಟೆ 8 ಗಂಟೆಗೆ ಎದ್ಬಿಟ್ಟು ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೇಕು ಅಂದ್ಬಿಟ್ಟು ಅರ್ಧಂಬರ್ಧ ಸ್ನಾನ ಮಾಡ್ಕೊಂಡು ಯಾವ್ದೋ ಮನೇಲಿ ಇರೋ ಸೀರೆ ಕಳ್ಸಕ್ಬಿಟ್ಟು ನಾನು ಹಬ್ಬ ಮಾಡಿದೀನಿ ಅಂದ್ರೆ ಅದ್ ಹಬ್ಬ ಆಗತ್ತಾ? ಇಲ್ಲಿ ಭವಾನಿತ್ವಂ ಅಂದ್ರೆ ಏನು ಅಂದ್ರೆ, ಮಹಾವಾಕ್ಯವನ್ನು ಏನು ಹೇಳ್ತಾ ಇದ್ದಾರೆ ಅಂದ್ರೆ ತಾಯಿಯ ಹಿರಿಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮುಕುಂದ ಬ್ರಹ್ಮೇಂದ್ರ ಸ್ಫುಟ ಮಕುಟ ನೀರಾಜಿಪ್ತ ಪದಾಂ. ನೋಡಿ, ಮುಕುಂದ, ಬ್ರಹ್ಮೇಂದ್ರ ಎಲ್ರು ಅಂದ್ರೆ ವಿಷ್ಣು, ಬ್ರಹ್ಮ, ಇಂದ್ರ, ಇವ್ರು 3 ಜನ ಏನ್ ಮಾಡ್ತಾರೆ ಗೊತ್ತಾ? ಈಗ ಜಗನ್ಮಾತೆ ಹತ್ರ ಬಂದಾಗ, ಆದಿಶಕ್ತಿ ಹತ್ರ ಬಂದಾಗ ಎಲ್ರು ನಮಸ್ಕಾರ ಮಾಡ್ಬೇಕು. ಆ ನಮಸ್ಕಾರ ಮಾಡ್ಬೇಕಾದ್ರೆ ತಲೆ ಮೇಲೆ ಭಾರವಾದಂತಹ ರತ್ನ ಖಚಿತವಾದಂತಹ ಕಿರೀಟ ಇದೆ. ಬ್ರಹ್ಮನ್ಗೂ ಇದೆ, ಇಂದ್ರನ್ಗಿದೆ, ಎಲ್ಲ ದೇವತೆಗಳಿಗಿದೆ. ಅಷ್ಟು ಭಾರವಾದಂತಹ ಕಿರೀಟ ಇದ್ರೂ ಕೂಡ ತಲೆಯನ್ನ ಬಾಗಿಸ್ತಾ, ಕೈಯನ್ನ ಮುಗುತ್ತಾ, ಅಮ್ಮ ತಾಯಿ ಸಾಯುಜ್ಯವನ್ನ ನೀಡು ಅಂತ ಬೇಡ್ಕೊಂತ ಇದ್ದಾರೆ. ಅಂತ ಇಂದ್ರ ಬ್ರಹ್ಮಾದಿಗಳೇ ತಲೆಬಾಗಿ ನಮಸ್ಕಾರ ಮಾಡ್ಬೇಕಾದ್ರೆ ಇನ್ನು ನಾವು ಹುಲು ಮಾನವರು ನಾವು ಹೇಗಿರ್ಬೇಕು? ಹಣ ಇದೆ, ದರ್ಪ ಇದೆ ಅಂದ್ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡಕ್ ಸಾಧ್ಯನಾ? ಎಲ್ಲಿ ತನಕ ಮಾಡ್ತೀವಿ? ನಿಮ್ ದೇಹ, ಕಾಲು, ಕೈ ಎಲ್ಲ ಚೆನ್ನಾಗಿರೋ ತನಕ. ನಿಮ್ ಒಂದ್ ಕಾಲ್ ಕಿತ್ಕೊಂಡ್ಬಿಟ್ರು, ಕೈ ಕಿತ್ಕೊಂಡ್ಬಿಡ್ತು ತಾಯಿ, ಕಣ್ಣೇ ಕಿತ್ಕೊಂಡ್ಬಿಟ್ರು ನಿಮ್ದು, ಅವಾಗ ನೋಡಿ ನಿಮ್ ದರ್ಪ ತೋರ್ಸಿ. ನಾವು ಚಾಲೆಂಜ್ ಮಾಡಕ್ ಆಗಲ್ಲ, ಸೋಲ್ಬೇಕು. ಸೋತಾಗ ಮಾತ್ರ ಬದುಕು. ನೀವೆಲ್ಲಿ ತನಕ ಸೋಲಲ್ವೋ ಅಲ್ಲಿ ತನಕ ನಿಮ್ಮ ಬದುಕು ಸುಂದರವಾಗಿರಲ್ಲ. ಮೊದಲು ಸೋಲೋದನ್ನ ಕಲಿಬೇಕಂತೆ. ಸೋತಂತ ವ್ಯಕ್ತಿ ಮಾತ್ರ ಗೆಲ್ತಾನಂತೆ ಜೀವನದಲ್ಲಿ. ಹಾಗೆ ಯಾರು ದೇವ್ರ ಮುಂದೆ ಸೋಲ್ತಾನೆ ಅವ್ನು ನಿಜವಾಗ್ಲೂ ಗೆಲ್ತಾನೆ. ಒಳ್ಳೇದ್ ಮಾಡಿದ್ರೆ ಮಾತ್ರ ದೇವ್ರ? ಕೆಟ್ಟದಾಗಿದ ತಕ್ಷಣ ದೇವ್ರೇ ಕೆಟ್ಟದ್ ಮಾಡಿದ್ನು ಅಂತನ? ಹಾಗಾದ್ರೆ ನಾವಲ್ವಾ ಅದಕ್ಕೆ ಕಾರಣ? ನಮ್ಮ
ತಪ್ಪು ಕಲ್ಪನೆಯಿಂದ, ತಪ್ಪು ನಿರ್ಧಾರದಿಂದ, ತಪ್ಪು ಕೆಲಸದಿಂದಲ್ವಾ ಅದು ಹಾಗಿದ್ದು. ಆದ್ರೂ ಎಂತ ಬಂಡ ಧೈರ್ಯ ಅಂದ್ರೆ ಆ ಬುದ್ಧಿ ಕೊಟ್ಟಿದ್ ದೇವರೇ ಅಲ್ವಾ, ಹಾಗಾದ್ರೆ ದೇವ್ರದೇ ತಪ್ಪು ಅಂದ್ಬಿಡ್ತೀವಿ ನಾವು. ಒಪ್ಕೊಳಕ್ಕೆ ತಯಾರಿಲ್ಲ, ನಮ್ಮ ಮೇಲೆ ನಾವು ತಪ್ಪು ಹಾಕೊಳಕ್ ತಯಾರಿಲ್ಲ. ಅದ್ ನನ್ ತಪ್ಪು ಅಂತಿಲ್ಲ, ಕುಡ್ತಾ ಕಲ್ತಿದೀನಿ, ಕುಡ್ತಾ ಆ ಕುಡಿತದ ರುಚಿ ತೋರ್ಸಿದ್ ದೇವ್ರಲ್ವಾ, ಹಾಗಾಗಿ ದೇವ್ರದೇ ತಪ್ಪು, ನಾನ್ ಬಿಡಲ್ಲ ಅದನ್ನ. ಆದ್ರೆ ಎಷ್ಟ್ರ ಮಟ್ಟಿಗೆ ನಾವು ಬಂಡತನದಿಂದ ಬದುಕ್ತಾ ಇದ್ದೇವೆ ಅಂತ. ಹರಿಹರ ಬ್ರಹ್ಮಾದಿಗಳೇ ತಾಯಿ ಮುಂದೆ ಮಂಡಿಯೂರಿ ಕೈ ಮುಗ್ದು ತಲೆ ಬಾಗ್ತಿ ನಮಸ್ಕಾರ ಮಾಡ್ತಾ ಇದ್ದಾರೆ. ನಾವು ತಲೆ ಎತ್ತಿ ಅಹಂಕಾರದಿಂದ ಮರಿತಾ ಇದ್ದೇವೆ. ಅಂದ್ರೆ ಬೆಂಕಿ ಸುಡಲ್ವಾ ಮುಟ್ಟಿದ್ರೆ ನಮ್ಗೆ? ನೋಡಿ, ಅಣಿಮಾದಿ ಅಷ್ಟ ಸಿದ್ಧಿಗಳು ಎಲ್ಲಾ ದೇವ್ರಿಗೂ ಇರುತ್ತೆ. ಅಣಿಮಾದಿ ಅಷ್ಟ ಸಿದ್ಧಿಗಳು ಬೇಕಾದಾಗ ಬಾಯಿ ಆಗೋದು, ಎಷ್ಟು ಬೇಕೋ ಅಷ್ಟು ದೊಡ್ಡವರಾಗೋದು, ದೇಹನ ಚಿಕ್ಕದ್ ಮಾಡ್ಕೊಳೋದು, ಯಾವ ಕ್ಷಣದಲ್ಲಿ ಯಾವ ರೂಪದಲ್ಲಿ ಬೇಕಾದ್ರೂ ಬದಲಾಗೋದು, ಇದೆಲ್ಲ ಅಣಿಮಾದಿ ಅಷ್ಟ ಸಿದ್ಧಿಗಳು. ಇದೆಲ್ಲಾ ದೇವ್ರಿಗೂ ಇದೆ. ಆದ್ರೆ ಸಾಯುಜ್ಯ ಪದವಿ ಇರಲ್ಲ ದೇವರುಗಳಿಗೆ, ನೆನ್ಪಿಟ್ಕೊಳ್ಳಿ. ದೇವ್ರಿಗೂ ಕೂಡ ಸಾಯುಜ್ಯ ಪದವಿ ಬೇಕು. ಏನು ಸಾಯುಜ್ಯ ಪದವಿ ಅಂದ್ರೆ? ನೋಡಿ, ಭೋಗಗಳಲ್ಲಿ ಅನಾಸಕ್ತಿ ಬರ್ಬೇಕು ನಮ್ಗೆ. ಅಂದ್ರೆ ನಿಮ್ ಮುಂದೆ ಕಾರ್ ಇದೆ, ಕೋಟಿ ಕೋಟಿ ಹಣ ಇದೆ, ನಿಮ್ ಕಾರ್ ಮೇಲೂ ಆಸೆ ಆಗ್ಬಾರ್ದು, ಹಣದ ಮೇಲೂ ಆಸೆ ಆಗ್ಬಾರ್ದು. ಇದ್ದಿದ್ರಲ್ಲಿ ತೃಪ್ತಿ ಪಡ್ಬೇಕು. ಜಗನ್ಮಾತೆಯ ಪಾದಾರ ವಿಂದಗಳಲ್ಲಿ ನಿಮಗ್ ಮನಸ್ಸಿರ್ಬೇಕು, ದಾಸರಾಗ್ಬೇಕು, ಭಕ್ತರಾಗ್ಬೇಕು. ಅವಾಗ ನಿಮ್ಗೆ ಸಾಯುಜ್ಯ ಪ್ರಸಾದವಾಗತ್ತೆ. ಅದಕ್ಕೆ ಒಂದೇ ಒಂದು ಸಿಂಪಲ್ ಆಗಿ ಒಂದು ರೆಮಿಡಿ ಕೊಟ್ಬಿಟ್ರು ಶಂಕರಾಚಾರ್ಯರು. ಏನ್ ಗೊತ್ತಾ, ಅದು ಭವಾನಿ ಅಂತ ಕರೆದ್ಬಿಡಿ. ಆ ಭವಾನಿ ಅನ್ನೋ ಹೆಸರಲ್ಲಿ ನಿಮ್ಗೆ ಸಾಯುಜ್ಯ ಸಿಗುತ್ತೆ. ಇಷ್ಟೇ, ಇನ್ನೇನು ಮಾಡ್ಬೇಕಾಗಿಲ್ಲ. ನೀವು ಭವಾನಿ ಅಂತ ತಾಯಿನ ಭವಾನಿ 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 ಅಂತ ಅನ್ಕೊಂತ ಇದ್ರೆ ಆ ದೇವಿಯ ಕರುಣೆ ಅಪಾರವಾಗಿ ನಮ್ಗೆ ದೊರಕುತ್ತೆ. ಅಮ್ಮ ಶ್ರೀಮಾತಾ, ಲಲಿತಾಂಬಾ, ಜಗಜ್ಜನನಿ, ರಾಜರಾಜೇಶ್ವರಿ, ಬನಶಂಕರಿ, ನಿಮ್ಗೆ ಯಾವ್ಯಾವ ದೇವ್ರು ನಾಮ ಇಷ್ಟ ಆಗುತ್ತೋ ಆ ನಾಮದಿಂದ ಕರೀತಾ ಇರ್ತೀವಿ. ಕಷ್ಟ ಬಂದ್ರು ಕರಿತೀವಿ, ಸುಖ ಬಂದ್ರು ಕರಿತೀವಿ. ಸುಮ್ನೆ ಕೂತ್ಕೋಬೇಕಾದ್ರೆ ಅಯ್ಯೋ ಮಂಡಿ ಇಟ್ಕೊಂಡ್ಬಿಡ್ತಮ್ಮ ತಾಯಿ, ಅಮ್ಮ ರಾಜರಾಜೇಶ್ವರಿ ಅಂತೀರ. ಅದ್ಯಾಕೆ ಬರ್ಬೇಕ ಮಾತು ಅಂದ್ರೆ, ಅಲ್ಲೂ ಆ ನೋವಲ್ಲೂ ಕೂಡ ದೇವರನ್ನ ನಾನು ಸ್ಮರಣೆ ಮಾಡ್ತಾ ಇದ್ದೀನಿ. ಪರಮೇಶ್ವರಿ ಭವಾನಿ ಹೇಗಾದ್ರೂ ಗೊತ್ತಾ ನಿಮ್ಗೆಲ್ಲ? ಭವ ಅಂದ್ರೆ ಈಶ್ವರ. ಆ ಭವನಿಗೆ ಚೇತನ ಶಕ್ತಿ ಆಗಿರೋದ್ರಿಂದ ಭವಾನಿ ಆಗ್ತಾರೆ. ಶಿವನಿಗೆ ಒಂದು ಚೇತನ ಶಕ್ತಿ ಬೇಕು ಸೃಷ್ಟಿ ಕಾರ್ಯ ಮಾಡಕ್ಕೆ. ಆ ಶಕ್ತಿ ಎಲ್ಲಿಂದ ಸಿಕ್ಕಿದ್ದು? ಅಮ್ಮನವರಿಂದ ಸಿಕ್ಕಿದ್ದು. ಭವನಿಗೆ ಚೈತನ್ಯವನ್ನ, ತೇಜಸ್ಸನ್ನ ಹಾಗೂ ಒಂದು ಶಕ್ತಿ ಪ್ರಧಾನವಾಗಿ ಸದಾಕಾಲ ಜೊತೆಲಿರೋದ್ರಿಂದ ತಾಯಿ ಭವನ ಹೆಂಡತಿ ಭವಾನಿ ಆದ್ರು. ಯಾರು ಇಡೀ ವಿಶ್ವದ ಎಲ್ಲ ವಸ್ತುಗಳ ಸೃಷ್ಟಿ ಮಾಡ್ತಾರೆ, ಆಶ್ರಯಕ್ಕೆ ಮತ್ತು ನಾಶಕ್ಕೆ ಕಾರಣರಾಗ್ತಾರೆ, ಅವರಿಗೆ ಭವ ಅಂತ ಕರೀತಾರೆ. ಅಂತಹ ಶಿವ, ಲಯಕಾರಕನಾದಂತ ಶಿವನಿಗೆ ಚೇತನ ಶಕ್ತಿ ನೀಡೋದ್ರಿಂದ ತಾಯಿ ಭವಾನಿ ಅಂತ ಅನಿಸ್ಕೊಂಡ್ರು. ಭವಾನಿ. ಅದಕ್ಕೆ ಲಲಿತಾ ಸಹಸ್ರನಾಮದಲ್ಲಿ 992ನೇ ನಾಮದಲ್ಲಿ ಅವ್ಯಾಜ ಕರುಣಾಮೂರ್ತಿ ಅಂತ ಒಂದು ಇದೆ. ಅದೇನು ಅಂದ್ರೆ ಅದಿಲ್ಲಿನ ಅರ್ಥ. ನಿಜ ಸಾಯುಜ್ಯ ಪದವಿ ಅಂದ್ರೆ ಏನು ಅಂತ ತಿಳ್ಕೊಬೇಕು ನಾವು. ಯಾವುದು ನಿಜವಾದ ಪದವಿ, ಯಾವುದು ನಮ್ಗೆ ಸಿಕ್ಕಿರ್ತಕ್ಕಂಥ ಪೋಸ್ಟ್ ಯಾವುದು? ಮ್ಯಾನೇಜರ್ ಪೋಸ್ಟಾ ಅಥವಾ ಯಾವ್ದು ಪೋಸ್ಟ್? ಯಾವ್ದು ಎಲ್ಲದಕ್ಕಿಂತ ದೊಡ್ಡ ಪ್ರೈಮ್ ಮಿನಿಸ್ಟರ್ ಪೋಸ್ಟಾ? ಪ್ರೈಮ್ ಮಿನಿಸ್ಟರ್ ಕೂಡ ಒಂದು ಎಂಡ್ ಅಥವಾ ಎಕ್ಸ್ಪೈರಿ ಡೇಟ್ ಅನ್ನೋದು ಇರುತ್ತೆ, ಎಂಡಿಂಗ್ ಡೇಟ್ ಅನ್ನೋದೊಂದು ಇರುತ್ತೆ. ನನಗೂ ಇರುತ್ತೆ, ನಿಮಗೂ ಇರುತ್ತೆ, ಎಲ್ರಿಗೂ ಇರುತ್ತೆ. ನಿಜ ಸಾಯುಜ್ಯ ಮುಕ್ತಿಯನ್ನ ಕೊಡ್ಬೇಕು ಅಂದ್ರೆ, ಪರಮಾತ್ಮನ ಲೋಕ ಸೇರೋದು ಅಂದ್ರೆ, ನಾವು ಅಮ್ಮನು ಆ ದೇವಿ ಪಾದದ ಹತ್ರ ಹೋಗ್ ಸೇರೋದು ಅಂದ್ರೆ, ಕೈಲಾಸಕ್ಕೆ ಹೋಗೋದು ಅಂದ್ರೆ, ವೈಕುಂಠಕ್ಕೆ ಹೋಗೋದು ಅಂದ್ರೆ, ಸ್ವರ್ಗಕ್ಕೆ ಹೋಗೋದು ಅಂದ್ರೆ ಯಾವ ರೀತಿ? ನೋಡಿ, ಮುಕ್ತಿಗೆ 4 ಬಗೆ. There are 4 different ways for ಮುಕ್ತಿ. ಅಪ್ಪ ನಂಗೆ ಮುಕ್ತಿ ಕೊಟ್ಬಿಡಪ್ಪ ಪರಮಾತ್ಮ ಇದೆಲ್ಲರಿಂದ. ಯಾವ ಮುಕ್ತಿ ಕೇಳ್ತಾ ಇದ್ದೀರ? ಯಾವುದು ಗುರುಗಳ 4 ಮುಕ್ತಿ? ನೋಡಿ, ಸಾಲೋಕ್ಯ, ಸಾಮೀಪ್ಯ,
ಸಾರೂಪ್ಯ, ಸಾಯುಜ್ಯ. ಯಾವ್ಯಾವ್ದೋ? ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ಏನು ಸಾಲೋಕ್ಯ ಅಂದ್ರೆ? ಪರಮಾತ್ಮನ ಲೋಕವನ್ನ ಸೇರೋದೇ ಸಾಲೋಕ್ಯ ಮುಕ್ತಿ. ಸಾಲೋಕ್ಯ ಮುಕ್ತಿ ಯಾವ ಲೋಕ ಬೇಕಾದ್ರೂ, ಒಟ್ಟು ಪರಮಾತ್ಮ ಇರ್ತಕ್ಕಂಥ, ನೀವು ವೈಕುಂಠಕ್ಕಾದ್ರೂ ಕೈಲಾಸಕ್ಕಾದ್ರೂ ಎಲ್ಲಿ ಬೇಕಾದ್ರೂ ಹೋಗ್ರಿ, ಅದು ಸಾಲೋಕ್ಯ ಮುಕ್ತಿ. ಈ ಪರಮಾತ್ಮನಂತೆ ಸಮಾನ ರೂಪವನ್ನ ಹೊಂದೋದಿದ್ಯಲ್ಲ, ಎಲ್ಲ ದೇವರು ಒಂದೇ. ಎಲ್ಲ ದೇವರನ್ನ ನಾನು ಆರಾಧನೆ ಮಾಡ್ತೀನಿ ಅಂತ ನಿಮ್ಮಲ್ಲಿ ಏಕ ಮನಸ್ಥಿತಿ ಇರುತ್ತಲ್ಲ, ನಾನು ಪರಮಾತ್ಮನ್ ತರ ಅಂತ ನಿಮ್ಗೆ ಅನ್ಸುತ್ತಲ್ಲ, ಅದು ಸಾರೂಪ್ಯ ಮುಕ್ತಿ ಆಗತ್ತೆ. ಇನ್ನು ಪರಮಾತ್ಮನ ಸನ್ನಿಧಿಯನ್ನೇ ಸೇರ್ಬಿಡೋದು. ಮೊದ್ಲೇದು ಸಾಲೋಕ್ಯ ಮುಕ್ತಿ ಬಂದು ಪರಮಾತ್ಮ ಲೋಕ ಸೇರ್ತೀರಾ ಅಷ್ಟೇ. ಆ ಲೋಕದಲ್ಲಿ ತುಂಬಾ ಜನ ಇರ್ತೀರ, ನೀವು ಒಬ್ರು ಅಡಪ್ ಆಗ್ತೀರಾ ನಿಮ್ ಪುಣ್ಯದಿಂದ. ಈ ಸಾಮೀಪ್ಯ, ಪರಮಾತ್ಮನ ಸಮೀಪಕ್ಕೆ ಹೋಗೋದಿದ್ಯಲ್ಲ, ಆ ಪರಮಾತ್ಮನ ಸನ್ನಿಧಿಯನ್ನ ಸೇರೋದೇ ಸಾಮೀಪ್ಯ ಮುಕ್ತಿ. ಅಂದ್ರೆ ಆ ಪರಮಾತ್ಮನ ಮುಂದೆ ಏನೋ ಸೇವೆ ಮಾಡ್ಕೊಂಡಿರ್ತೀರ ನೀವು. ಇನ್ನು ಲಾಸ್ಟ್ನೇದಿದೆಯಲ್ಲ ಸಾಯುಜ್ಯ ಮುಕ್ತಿ, ಈ ಬ್ರಹ್ಮ ಇಂದ್ರ ಇವರೆಲ್ಲ ತಾಯಿ ಮುಂದೆ ತಲೆಬಾಗಿ ನಿಂತಿದ್ರಲ್ಲ, ನಂಗೆ ಈ ಪೋಸ್ಟ್ ಬೇಕು, ನಂಗೆ ಈ ಅಧಿಕಾರ ಬೇಕು, ಅಥವಾ ನಂಗೆ ಈ ತರ ನನಗ್ ಮಾಡ್ಬೇಕು ಅಂತ ತಾಯಿ ಹತ್ರ ಬಂದಿದ್ರಲ್ಲ ಕೇಳಕ್ಕೆ, ಯಾವುದನ್ನ? ಸಾಯುಜ್ಯ. ಆ ಸಾಯುಜ್ಯ ಅಂದ್ರೆ ಏನ್ ಗೊತ್ತಾ? ಪರಮಾತ್ಮನಲ್ಲೇ ಏಕೀಭವಿಸೋದು. ಏನ್ ಗುರುಗಳೇ ಹಾಗಂದ್ರೆ ಅಂದ್ರೆ ಅಮ್ಮನ ಪಾದದ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡೋದು, ಪಾದದ ಹತ್ರ. ಸಮೀಪನೂ ಅಲ್ಲ, ಲೋಕನೂ ಅಲ್ಲ, ಹೊಂದೋದು ಅಲ್ಲ, ನೇರವಾಗಿ ಪಾದಕ್ಕೆ ಹೋಗಿ ಸೇರ್ಕೊಂಡ್ಬಿಡೋದು, ಅಮ್ಮನ ಪಾದದ ಹತ್ರ ಇದ್ಬಿಡೋದು, ಇನ್ನೇನು ಬೇಡ. ಇದು ಸಾಯುಜ್ಯ ಪದವಿ. ಹೇಳಿದ ತಕ್ಷಣ ಅನ್ಸುತ್ತೆ ನನಗೂ ಈ ಪದವಿ ಬೇಕು ಅಂತ, ಬಟ್ ಅಷ್ಟು ಸುಲಭವಾಗಿ ಹೋಗಕ್ಕಾಗಲ್ವಲ್ಲ. ಇದ್ಯಾವುದು ಬೇಡ, ಮೊದಲನೇದೇ ಆಗಲ್ಲ, ಸಾಲೋಕ್ಯ ಮುಕ್ತಿನೇ ಆಗಲ್ಲ, ಲೋಕಕ್ಕೆ ಹೋಗಕ್ಕಾಗಲ್ಲ. ಇನ್ನಿಲ್ಲಿ ನಮ್ಗೆ ಸಾಯುಜ್ಯ ಮುಕ್ತಿ. ಬಟ್ ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ನೀವ್ ಏನೇ ಮಾಡಿರಿ, ಬಟ್ ನಿಮ್ಗೊಂದು ಅವಕಾಶ ಇದೆ, ಯು ಹ್ಯಾವ್ ಚಾನ್ಸ್. ಎಲ್ಲಿಗೆ ಹೋಗಕ್ಕೆ? ಸಾಯುಜ್ಯ ಮುಕ್ತಿಗೆ. ಈ 4ರಲ್ಲಿ ಸರ್ವಶ್ರೇಷ್ಠವಾದಂತಹ ಮುಕ್ತಿ ಯಾವುದು ಅಂದ್ರೆ ಅದು ಸಾಯುಜ್ಯ ಮುಕ್ತಿ. ದೇವಾದಿ ರಾಕ್ಷಸಾದಿ ಮನುಷ್ಯರ ತನಕ ಬಯಸುವಂತ ಲೋಕ ಯಾವ್ದು ಗೊತ್ತಾ? ಮುಕ್ತಿ ಯಾವ್ದು ಗೊತ್ತಾ? ಅದೇ ಸಾಯುಜ್ಯ ಮುಕ್ತಿ. ಮುಕ್ತಿ ಕೊಡು, ಸಾಕು ನನಗೆ ಇದು ಎಲ್ಲ ಸಾಕು ಅಂದಾಗ, ಮುಕ್ತಿ ಕೊಡು ಅಂದಾಗ ದೇವ್ರು ಕೇಳ್ತಾನಂತೆ, ಯಾವ ಮುಕ್ತಿ ಬೇಕು ನಿನಗೆ? ಸಾಲೋಕ್ಯ ಮುಕ್ತಿ ಬೇಕಾ, ಸಾಮೀಪ್ಯ ಮುಕ್ತಿ ಬೇಕಾ, ಸಾರೂಪ್ಯ ಮುಕ್ತಿ ಬೇಕಾ, ಸಾಯುಜ್ಯ ಮುಕ್ತಿ ಬೇಕಾ? ನನಗೆ ಯಾವಾಗ್ಲೂ ಚೆನ್ನಾಗಿ ಯಾರೋ ನಂಗೆ ಸೇವೆ ಮಾಡ್ಕೊಂಡು ಏನ್ ಕಷ್ಟನೂ ಆಗ್ದಂಗೆ ಯಾವ್ದೋ ಒಂದ್ ಸಿಂಹಾಸನ ಕೂತ್ಕೊಂಡಿರ್ಬೇಕು, ನಂಗೆ ಸಾಲೋಕ್ಯ ಮುಕ್ತಿ ಕೊಡು. ನನಗೆ ನೋಡ್ತಾ ಇರ್ಬೇಕು ಯಾವಾಗ್ಲೂ ಕೂಡ, ಅಥವಾ ನನಗೆ ನಿಮ್ಗೆ ಎಷ್ಟು ಗೌರವ ಕೊಡ್ತಾರೋ ಅಷ್ಟೇ ನನ್ಗೆ ಗೌರವ ಕೊಡ್ಬೇಕು, ಪರಮಾತ್ಮನಿಗೆ ಸರಿ ಸಮಾನವಾಗಿರ್ಬೇಕು, ಸಾರೂಪ್ಯ ಮುಕ್ತಿ ಕೊಡು. ನಿನ್ ಹತ್ರ ಇರ್ಬೇಕಷ್ಟೇ, ನೋಡ್ಬೇಕು, ನಿನ್ ವೈಭೋಗ ನೋಡ್ಬೇಕು, ನಿನ್ ಆನಂದ ನೋಡ್ಬೇಕು, ನನಗೆ ಸಾಮೀಪ್ಯ ಮುಕ್ತಿ ಕೊಡು. ನನಗೆ ವೈಭೋಗ ಬೇಡ, ನನಗೆ ಸಿಂಹಾಸನ ಬೇಡ, ಯಾವ ಪದವಿ ಬೇಡ, ನಿನ್ನಂತೆ ನಾನಾಗದ್ ಬೇಡ, ನಿನ್ನೊಳಗೆ ನಾನು ಒಂದಾಗಬೇಕು, ಅಂತಹ ಸಾಯುಜ್ಯ ಮುಕ್ತಿಯನ್ನ ಕೊಡು ಅಂತ ಕೇಳ್ಕೊಳೋದಿದ್ಯಲ್ಲ, ಇದು ಸಾರ್ವಕಾಲಿಕವಾದಂತಹ ಶ್ರೇಷ್ಠವಾದಂತಹ ಮುಕ್ತಿ. ಸುಮ್ಮನ್ ಮುಕ್ತಿ ಕೇಳ್ತಾ ಇದೀವಿ ನಾವು, ಅದು ಹೇಳದ್ ಎರಡೇ, ಸ್ವರ್ಗಕ್ಕೆ ಹೋಗ್ತೀವಿ, ನರ್ಕಕ್ಕೆ ಹೋಗ್ತೀವಿ. ನಂಗೆ ನರ್ಕನೂ ಬೇಡ, ಸ್ವರ್ಗನೂ ಬೇಡ. ಸ್ವರ್ಗಕ್ಕೆ ಹೋಗಿ ಏನು ಬೇಡ, ಅವ್ರು ಕೊಡೋ ಪಾಯಸನೂ ಬೇಡ, ಚಿನ್ನದ ಪಾತ್ರೆ ಬೇಡ, ಏನ್ ಎಲ್ಲ ಇಲ್ಲೇ ಅನುಭವಿಸ್ಬಿಟ್ಟಿದೀವಲ್ಲ, ಕಣ್ಣಲ್ಲೆಲ್ಲ ನೋಡಿದೀವಲ್ವ, ಯಾವ್ದು ಶಾಶ್ವತ ಅಲ್ಲ ಅಂತ ಗೊತ್ತಾಗಿದ್ಯಲ್ಲ. ಹೆಣ್ಮಕ್ಳೆಲ್ಲ ತುಂಬಾ ಆಸೆಯಿಂದ ಚಿನ್ನದ ಒಡವೆ ಮಾಡಿಸ್ಕೊಂಡಿದೀರಾ, ಅಥವಾ ಯಾವ್ದೋ ತುಂಬಾ ಚೆನ್ನಾಗಿರೋ ಸೀರೆ ತಗೊಂಡಿದ್ದೀರಾ, ವಯಸ್ಸಾದ್ಮೇಲೆ ಹಾಕೋಬೇಕು ಅಂದ್ರೆ ಏನೋ ಒಂಥರ ನಿಮ್ ಮುಜುಗರ, ನಾಚಿಕೆ ಆಗತ್ತೆ, ಅದನ್ ಮಕ್ಳಿಗೋ ಮೊಮ್ಮಕ್ಳಿಗೋ ಸೊಸೆಗೋ ಕೊಟ್ಬಿಡ್ತೀರಾ. ಅದೇ ನಿಮಗ್ ಪರ್ಮನೆಂಟ್ ಅಲ್ಲ. ಇನ್ ಮೇಲ್ಗಡೆ ಲೋಕಕ್ಕೆ ಹೋಗಿ ನೀವೇನೋ ಸ್ವರ್ಗಕ್ಕೆ ಹೋಗಿ ಅನುಭವಿಸ್ತೀರಾ? ಯಾವುದೂ ಬೇಡ, ಪರಮಾತ್ಮನಲ್ಲಿ ಲೀನ ಆಗ್ತಕ್ಕಂತ ಸಾಯುಜ್ಯ ಮುಕ್ತಿ ಸಾಕು ಅನ್ನೋದನ್ನ ಸದಾಕಾಲ ನಿಮ್ಮ ಮನಸ್ಸಲ್ಲಿ ನೆನಪಾಗಿಟ್ಕೊಡಿ.
ಲಲಿತಾ ಸಹಸ್ರನಾಮದಲ್ಲಿ ದಯಾಮೂರ್ತಿ, ಸಾಂದ್ರ ಕರುಣ ಅಂತೆಲ್ಲ ಭಾವ ಇದೆಯಲ್ಲ, ಅದ್ ಯಾಕೆ ತಾಯಿನ ಆ ದಯಾಮೂರ್ತಿ ಸಾಂದ್ರ ಕರುಣ ಅನ್ನೋದು ಅಂದ್ರೆ ಅದೆಷ್ಟು ಸುಲಭವಾಗಿ ಭಕ್ತಾದಿಗಳಿಗೆ ಸಾಯುಜ್ಯವನ್ನ ಕಳಿಸ್ತಕ್ಕಂತ ಒಂದು ರಹಸ್ಯವನ್ನ ಹೇಳ್ಕೊಟ್ಟಿದ್ಯಾ, ಸೀಕ್ರೆಟ್ ಅನ್ನ ಹೇಳ್ಕೊಟ್ಟಿದ್ಯಾ. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಭವಾನಿ ತ್ವಂ ದಾಸೆ ಮಯಿ ವಿತರ ದೃಷ್ಟಿಂ ಸಕರುಣಾಂ ಇತಿ ಸ್ತೋತುಂ ವಾಂಛನ್ ಕಥಯತಿ ಭವಾನಿ ತ್ವಮಿತಿ ಯಃ. ಅದ ಅರ್ಥ ಮಾಡ್ಕೊಬಿಟ್ರೆ ಅಷ್ಟ್ ಚೆನ್ನಾಗಿದೆ. ಇಡೀ ಬ್ರಹ್ಮೇಂದ್ರಾದಿಗಳಿಗೆನೆ ದೇವಿಯ ಪಾದ ಸೇವನೆಯಿಂದ ಅವರು ಸದಾಕಾಲ ಪಾದ ಸೇವೆ ಮಾಡಿ ಮಾಡಿ ಆತರ ಪಡ್ಕೊಂತಾರೆ. ನಾವು ಭಕ್ತನಿಗೆ ಬರೀ ಸ್ತೋತ್ರ ಹೇಳ್ಬಿಟ್ರೆ ಸಾಯುಜ್ಯ ಸಿಗುತ್ತೆ, ಅದ್ ಹೇಳಕ್ ಕಷ್ಟನಾ? ಅದನ್ನ ಈ ಶ್ಲೋಕ ಭಾವ ಹೇಳ್ತಾರದ್ ನಿಮ್ಗೆ. ನೀವ್ ಏನ್ ಕಷ್ಟ ಪಡ್ಬೇಕಾಗಿಲ್ಲ, ಬ್ರಹ್ಮಾದಿ ಇಂದ್ರಾದಿ ದೇವತೆಗಳ ತರ ಯಾವಾಗ್ಲೂ ಸೇವೆ ಮಾಡ್ಬೇಕಾಗಿಲ್ಲ, ತಾಯಿ ಹತ್ರ ಇರ್ಬೇಕಾಗಿಲ್ಲ, ಈ ಶ್ಲೋಕ ಹೇಳ್ಕೊಬಿಡಿ ಸಾಕು ನಿಮಗೆ ಅಂತ ಶಿವಾನಂದ ಲಹರಿ ಬರುತ್ತೆ. 28ನೇ ಶ್ಲೋಕದಲ್ಲಿ ಆದಿಶಂಕರರು ಹೇಳ್ತಾರೆ, ಸಾರೂಪ್ಯಂ ತವ ಪೂಜನೆ ಶಿವ ಮಹಾದೇವೇತಿ ಸಂಕೀರ್ತನೆ ಅಂತ. ಅಲ್ಲಿ ಅಲ್ಲಿ ನೋಡಿ, ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಇಲ್ಲಿ ನೀವು ಏನು ಇಲ್ಲ ನೋಡಿ. ಸಾರೂಪ್ಯಂ ತವ ಪೂಜನೆ ಶಿವ ಮಹಾದೇವೇತಿ ಸಂಕೀರ್ತನೆ. ಅಲ್ಲಿ ಸಾರೂಪ್ಯ ಲೋಕದ ಬಗ್ಗೆ ಹೇಳಿದ್ರೆ, ಎರಡನೇ ಹೇಳ್ತಾರೆ ಸಾಮೀಪ್ಯಂ ಶಿವ ಭಕ್ತಿ ದುರ್ಯ ಜನತಾ ಸಾಂಗತ್ಯ ಸಂಭಾಷಣೆ. ಮೂರನೇ ಅಬ್ಸರ್ವ್ ಮಾಡಿ, ಸಾಲೋಕ್ಯಂ ಚ ಚರಾಚರಾತ್ಮಕ ತನು ಧ್ಯಾನೆ ಭವಾನೀಪತೆ. ನಿನ್ನನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಸಾರೂಪ್ಯನಾದ್ರೂ ಸಿಗುತ್ತೆ, ಸಾಮೀಪ್ಯ ಆದ್ರೂ ಸಿಗುತ್ತೆ, ಸಾಲೋಕ್ಯ ಆದ್ರೂ ಸಿಗುತ್ತೆ, ಸಾಯುಜ್ಯ ಆದ್ರೂ ಸಿಗುತ್ತೆ. ಯಾಕೆ ಹೇಳು? ನೀನ್ ಭವಾನಿಪತಿ, ಭವಾನಿನೇ ನೀನ್ ಒಟ್ಟಿಗಿರ್ಬೇಕಾದ್ರೆ ನಾವ್ ನಿನ್ ಪೂಜೆ ಮಾಡಿದ್ರು ಆಕೆನ ಪೂಜೆ ಮಾಡಿದ್ರು ಕೂಡ ನೀವ್ ವರವನ್ನ ಕೊಟ್ಟೆ ಕೊಡ್ತೀರಲ್ವಾ. ಅಲ್ಲಿ ಭವಾನಿ ಅನ್ನೋ ನಾಮ ಬಂತ ಅಂದ್ರೆ ಯಾವ ರೀತಿ ಒಂದಕ್ಕೊಂದು ಸಂಬಂಧ ಇದೆ, ಇಂಟರ್ಲಿಂಕಿಂಗ್ ಇದೆ ಅನ್ನೋದು ಅರ್ಥ ಮಾಡ್ಕೋಬೇಕು. ತಾಯಿನಾದ್ರೂ ಪೂಜೆ ಮಾಡಿ, ತಂದೆನಾದ್ರೂ ಪೂಜೆ ಮಾಡಿ, ನಾವು ಧನ್ಯರಷ್ಟೇ. ನಾವು ಈ ಸ್ವರೂಪ ಧ್ಯಾನ ಮಾಡ್ತಾ ಇರ್ತೀವಿ, ಈ ಶ್ಲೋಕ ಹೇಳ್ತಾ ಇರ್ತೀವಿ, ನಮ್ಗೆ ಯಾವ ಪದವಿನೂ ಬೇಡ, ಸಾಯುಜ್ಯ ಬೇಕು, ಆ ಫಲ ಬೇಕಷ್ಟೇ. ನಮ್ಗೆ ಯಾವ ಫಲ ಬೇಕು? ದೇವ್ರು ಕೇಳ್ತಾನೆ 3 ಫಲ ಇಟ್ಕೊಂಡು, ನೋಡು ಇದು ಅತ್ಯಂತ ಶ್ರೇಷ್ಠವಾದಂತಹ ಫಲ, ಇದು ದೇವಲೋಕದಲ್ಲಿ ಮಾತ್ರ ಸಿಗ್ತಕ್ಕಂತ ಫಲ, ಇದು ತುಂಬಾ ಸಿಹಿಯಾಗಿರುತ್ತೆ, ಇದರ ರುಚಿ ಅಮೃತಕ್ಕೆ ಸಮಾನ, ಈ ಫಲ ಬೇಕು. ಈ 2ನೇ ಫಲ ಬಂದು ಈ ರಾಕ್ಷಸರ ಲೋಕದಲ್ಲಿ ಬೆಳೆದಿರ್ತಕ್ಕಂಥದ್ದು, ಮಹಾಶಕ್ತಿಶಾಲಿ ಆಗಕ್ಕೆ ತಿಂತಕ್ಕಂಥದ್ದು, ಇದು ಸ್ವಲ್ಪ ಹುಳಿ ಮಿಶ್ರಿತ ಕಠೋರವಾಗಿರ್ತದೆ, ಇದು ಬೇಕಾ? ಈ 3ನೇದ್ ಬಂದು ಯಾರು ಇಷ್ಟಪಡಲ್ಲ ಲೋಕದಲ್ಲಿ, ಅಥವಾ ಇಷ್ಟಪಟ್ರು ಕೂಡ ಅದರ ಕಹಿಯಿಂದ ಒಗರಿನಿಂದ ತಿನ್ನಕ್ಕೆ ಅಸಹ್ಯ ಆಗತ್ತೆ, ಅಥವಾ ಅದನ್ನ ಕಷ್ಟ ಅದು, ಹಂಗಾಗಿ ಇದ್ಯಾರು ಹೋಗ್ತಲ್ಲ. ಈ ಫಲ ಬೇಕಾ? ಯಾವ ಚೂಸ್ ಮಾಡ್ತೀವಿ? ಅತ್ಯಂತ ಸಿಹಿಯಾಗಿರ್ತಕ್ಕಂಥದ್ದು, ದೇವಲೋಕದಲ್ಲಿ ಬೆಳೆದಿರ್ತಕ್ಕಂಥ ಫಲ ಬೇಕು ನನಗೆ, ಬೇರೆ ಫಲ ನನ್ಗೆ ಆಗ್ಬೇಕು. ಅಂದ್ರೆ ನೀವೇನ್ ಕೇಳ್ಕೊಂಡ್ರಿ? ಸ್ವರ್ಗ ಕೇಳ್ಕೊಂಡ್ರಿ. ಇಲ್ಲಿ ಲಾಸ್ಟ್ ಅಲ್ಲಿ ಎಲ್ಲ ಇತ್ತಲ್ಲ, ಅದು ಸಾಯುಜ್ಯ ಲೋಕ. ಹೇಗೆ ಅಂತ ಕೇಳಿ, ಸಾಯುಜ್ಯ ಲೋಕ ಸೇರ್ಬೇಕು ಅಂದ್ರೆ ಅಷ್ಟು ಈಸಿ ಅಲ್ಲ. ಅದ್ ತಿನ್ನೋ ಆಪ್ಷನ್ ಇದ್ರು ಕೂಡ, ಅಲ್ಲಿ ಹೋಗೋ ಆಪ್ಷನ್ ಇದ್ರು ಕೂಡ ತುಂಬಾ ಕಷ್ಟ ಅನ್ಬಿಟ್ಟು ಅದ್ ಸೇರಲ್ಲ, ಅಥವಾ ಅದ್ ನಂಗೆ ಪಾಲ್ಸಕ್ ಆಗಲ್ಲ ಅಂತ ಬಿಟ್ಟು ಬಿಡ್ತೀವಿ. ಆದ್ರೆ ಆ 3ನೇ ಫಲನೇ ಕೇಳ್ಬೇಕು ನಾವು. ಕಷ್ಟನೋ ಸುಖನೋ ನಾನ್ ತಗೊಂಡ್ಬಿಡ್ಬೇಕಷ್ಟೇ. ಅದನ್ನ ತಗೊಂಡ್ಬಿಡ್ಬೇಕು ಅಂದ್ರೆ ಹಠದಿಂದ ಅಲ್ಲ, ಹಣದಿಂದ ಅಲ್ಲ, ನಿಮ್ ಶಕ್ತಿಯಿಂದ ಅಲ್ಲ, ನಿಮ್ಮ ಭಕ್ತಿಯಿಂದ, ಇದನ್ ಪಠಣ ಮಾಡೋದ್ರಿಂದ. ಅದಕ್ಕೆ ಹೇಳ್ತಾರೆ, ಈ ಭಕ್ತರಿಗೆ ಒಂದು ಉದ್ದೇಶ ಇರುತ್ತೆ. ನಿನ್ನ ಹತ್ರ ಬರ್ತಾರೆ, ಒಂದ್ ಫಲ ಕೇಳ್ತಾರೆ, ಒಂದ್ ಮಕ್ಳು ಫಲನೇ ಕೇಳ್ತಾರೆ, ಒಂದ್ ಮದ್ವೆ ಫಲ ಕೇಳ್ತಾರೆ, ಏನೋ ಒಂದ್ ಫಲ ಕೇಳ್ತಾರೆ. ನೀನು ಬಹಳ ಯೋಚನೆ ಮಾಡಿ ಕೊಡ್ಬೇಕು ಅಂತ ಅನ್ಸಲ್ಲ, ಕೊಡೋದಾದ್ರೆ ಕೊಟ್ಬಿಡ್ತೀಯ. ಒಂದ್ಸಲ ವಿಧಿನೇ ಅದಕ್ಕೆ ಅಡ್ಗಾಲಾದ್ರೆ ನೀನು ಸುಮ್ನಾಗ್ತೀಯ, ನೀನು ಏನು ಮಾಡಕ್ಕಾಗಲ್ಲ.
ನಿನ್ನ ಕರುಣಾ ಪೂರ್ಣ ದೃಷ್ಟಿ ಏನಾದ್ರೂ ಬಿದ್ಬಿಟ್ರೆ ವಿಧಿನೂ ಕೂಡ ನಿನ್ನ ಮುಂದೆ ಏನೂ ಮಾಡಕ್ಕಾಗಲ್ಲ. ವಿಧಿಯ ಬರಹವನ್ನೇ ಬದಲಾಯಿಸುವಷ್ಟು, ಬದುಕನ್ನ ಬದಲಾಯಿಸುವಷ್ಟು ಸಾಯುಜ್ಯ ಪದವಿಯನ್ನ ನೀನು ಭಕ್ತರಿಗೆ ದಯಪಾಲಿಸ್ತೀಯಾ. ಇದು ತಾಯಿ ಯಾದವಳ ರೀತಿ. ತಾಯಿ ಅಂದ್ರೇನೆ ಹಾಗೆ. ಮಂತ್ರ ಜಪ ಮಾಡ್ತಾ ಇದ್ದೀವಿ, ಶ್ಲೋಕ ಹೇಳ್ತಾ ಇದ್ದೀವಿ, ಅರ್ಥ ಗೊತ್ತಿಲ್ಲ ನನಗೆ, ಬಟ್ ನನ್ನ ನಂಬಿಕೆ ಏನ್ ಗೊತ್ತಾ, ಫಲ ಸಿಗುತ್ತೆ. ಎಷ್ಟು ಒಳ್ಳೆತನ ಅಲ್ವಾ ಅದು. ನಂಗೆ ಅದು ಅರ್ಥ ಗೊತ್ತಿಲ್ಲ, ಬಟ್ ಫಲ ಸಿಗುತ್ತೆ ಅನ್ನೋ ರೀಸನ್ ಗೊತ್ತು, ಅದಕ್ಕೆ ಪಾರಾಯಣ ಮಾಡ್ತಾ ಇದ್ದೀರಿ. ಅವನ್ಗೆ ಆ ಉದ್ದೇಶ ಇಲ್ದಿದ್ರು ಕೂಡ ನೀನ್ ಅದನ್ನ ಕೊಟ್ಟು ಬಿಡ್ತೀಯಾ. ಸಪೋಸ್ ನೀವೇನು ಅನ್ಕೊಂಡೇ ಇಲ್ಲ, ಸುಮ್ನೆ ಪಾರಾಯಣ ಮಾಡ್ತಾ ಇದ್ದೀರಾ, ಆದ್ರೆ ಪಾರಾಯಣದ ಮಹತ್ವ ನಿಮಗ್ ಸಿಕ್ಕೇ ಸಿಗುತ್ತಂತೆ. ಇವತ್ತಿಲ್ಲ ಅಂದ್ರು ನಾಳೆನಾದ್ರೂ ಸಿಕ್ಕೇ ಸಿಗುತ್ತಂತೆ. ನಮಗಿಲ್ಲ ಅಂದ್ರೂ ಕೂಡ ನಮ್ಮ ಮಕ್ಕಳಿಗಾದ್ರೂ ಸಿಕ್ಕೇ ಸಿಗುತ್ತಂತೆ. ಅಂದ್ರೆ ಈ ಶ್ಲೋಕದ ಅರ್ಥ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದ್ರೆ, ತಾಯಿಯ ಧ್ಯಾನವನ್ನ ಮಾಡೋದ್ರಿಂದ ತಾಯಿಯ ಧ್ಯಾನ ವಿಶೇಷತೆಯ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ನೋಡಿ, ಈ ಶ್ಲೋಕವನ್ನ ನೀವು ಪಾರಾಯಣ ಮಾಡೋದ್ರಿಂದ ಸರ್ವಾಭೀಷ್ಟ ಸಿದ್ಧಿ ಆಗತ್ತೆ, ಸಕಲೈಶ್ವರ್ಯ ಪ್ರಾಪ್ತಿ ಆಗತ್ತೆ, ಸಾಮ್ರಾಜ್ಯ ಸಿದ್ಧಿ ಆಗತ್ತೆ. ಕೆಂಪು ಹೂಗಳಿಂದ ಲಲಿತಾ ಸಹಸ್ರನಾಮ ಅರ್ಚನೆಯನ್ನ ಮಾಡ್ಬೇಕು. ಜೊತೆಗೆ 45 ದಿನಗಳ ಕಾಲ ದಿನಕ್ಕೆ 1000 ಬಾರಿ ಜಪ ಮಾಡೋದ್ರಿಂದ ನಿಮಗೆ ಸಕಲೈಶ್ವರ್ಯ, ಸರ್ವಾಭೀಷ್ಟ ಸಿದ್ಧಿ, ಸಾಮ್ರಾಜ್ಯ ಸಿದ್ಧಿ ಆಗತ್ತೆ. ಜೇನುತುಪ್ಪ, ತ್ರಿಮಧುರ, ಮೊಸರು, ಹಾಲು, ಚಿತ್ರಾನ್ನ ಯಾವ್ದು ಬೇಕಾದ್ರೂ ನೈವೇದ್ಯವಾಗಿ ಇಡ್ಬೋದು ಅಂತ ಹೇಳ್ತಾರೆ. ಇಲ್ಲಿ ಯಂತ್ರಾರಾಧನೆಯ ಅವಶ್ಯಕತೆ ಇಲ್ಲ. ನಾವು ಮಂತ್ರಾರಾಧನೆಯನ್ನ ಮಾಡ್ತಾ ಇರೋದು. ಯಂತ್ರಾರಾಧನೆ, ಮಂತ್ರಾರಾಧನೆ, ತಂತ್ರಾರಾಧನೆಯಲ್ಲಿ ಸಾಮಾನ್ಯ ಜನರಿಗೆ ಗೊತ್ತಿರ್ತಕ್ಕಂಥದ್ದು ಮಂತ್ರಾರಾಧನೆ ಮಾತ್ರ. ಹಾಗಾಗಿ ನಾವು ಮಂತ್ರಾರಾಧನೆಯ ಮೂಲಕ ಜಗನ್ಮಾತೆಯನ್ನ ಒಲಿಸ್ಕೊಳ್ಲಿಕ್ಕೆ ಪ್ರಯತ್ನವನ್ನ ಪಡೋಣ. ಅರ್ಥ ಆಯ್ತಾ? ಮುಂದಿನ ಶ್ಲೋಕಕ್ಕೆ ಬನ್ನಿ, 23ನೇದು. ಶಕ್ತಿ ಸ್ವರೂಪಿಣಿಯನ್ನ ಶಿವಮಯವಾಗಿ ಕಾಣ್ತಕ್ಕಂತ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ನಮ್ಗೆ ಒಂದು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದು ಎಲ್ಲ ಗಂಡ ಹೆಂಡತಿರಿಗೂ ಕೂಡ ಒಂದು ಎಕ್ಸಾಂಪಲ್. ಶಕ್ತಿ ಸ್ವರೂಪಿಣಿ. ಈಗ ಮದ್ವೆ ಮಾಡಿದ ತಕ್ಷಣ ಹೇಳ್ತಾ ಇರ್ತಾರೆ ನೋಡಿ, ಗಂಡ ಹೆಂಡತಿ ಒಂದು, ಏನೇ ಕಷ್ಟ ಬಂದ್ರು ಏನೇ ಸುಖ ಬಂದ್ರು ಕೂಡ ಎಲ್ಲ ಒಂದೇ ಹೋಗ್ಬೇಕೇ ಹೊರತು ಒಬ್ರು ಕೈ ಒಬ್ರು ಬಿಡಬಾರ್ದು ಅಂತ ಹೇಳ್ತಾ ಇರ್ತೀವಿ. ಯಾಕೆ ಹಾಗೆ? ಇದು ಎಲ್ಲಿಂದ ಬಂತು ಹಾಗಾದ್ರೆ ನಮಗ್ ಪಾಠ? ಕುಟುಂಬ ಅಂದ್ರೆ ಹೇಗಿರ್ಬೇಕು ನಿಮ್ ಪ್ರಕಾರ ಕುಟುಂಬ ಅಂದ್ರೆ ಹೇಗಿರ್ಬೇಕು ನೀವ್ ಅನ್ಕೊಂಡಾಗ? ನಿಮಗ್ ಬೇಕಾದ ಮಕ್ಕಳ, ಅಥವಾ ನಿಮ್ಗೆ ಹೇಗ್ ಬೇಕೋ ಆ ಗಂಡನ, ಅಥವಾ ನಿಮ್ಗೆ ಹೇಗ್ ಬೇಕೋ ಆ ಹೆಂಡತಿನ? ಅಲ್ಲ. ಕುಟುಂಬ ಅಂದ್ರೆ ತರ್ಲೆ ಮಾಡೋ, ತೀಟೆ ಮಾಡೋ ಮಕ್ಳಿರ್ಬೇಕು. ತಂದೆ ತಾಯಿ ಮಾತ್ ಕೇಳೋ ಒಂದ್ ಮಗು ಇದ್ರೆ, ತಂದೆ ತಾಯಿ ಮಾತ್ ಕೇಳ್ದೆ ಇದ್ರೆ ಇನ್ನೊಂದ್ ಮಗು ಇರ್ಬೇಕು. ಕೆಲವೊಂದ್ಸಲ ಗಂಡ ಕೋಪ ಮಾಡ್ಕೋಬೇಕು, ಇನ್ನು ಕೆಲವೊಂದ್ಸಲ ಹೆಂಡತಿ ಕೋಪ ಮಾಡ್ಕೋಬೇಕು. ಎಷ್ಟೇ ಕೋಪ ಮಾಡ್ಕೊಡ್ರು ಒಬ್ರಿಗೊಬ್ರು ಬಿಟ್ಕೊಡ್ದೆ ಇದೆಲ್ಲವೂ ಕೂಡ ಬೇಕು. ಅದಕ್ಕೆ ಹೇಳ್ತಾ ಇರ್ತೀನಿ, ಶಿವ ಪಾರ್ವತಿಯರ ಸಂಸಾರ ಸುಖಮಯವಾಗಿಲ್ಲ ಅಂತ ಹೇಳ್ತಾನಂತೆ ಒಬ್ಬ. ಹೀಗೆ ದಾಸರು ಊರೂರ್ ಮೇಲೆ ಹೋಗ್ತಿದ್ರು, ರಾಜನಾಸ್ಥಾನ ಕರೆದ್ರು. ಏನಪ್ಪಾ, ತುಂಬಾ ಚೆನ್ನಾಗಿ ನೀನು ದಾಸ ಸಾಹಿತ್ಯವನ್ನೆಲ್ಲ ಮಾಡ್ತೀಯಾ, ನೀನು ಏನ್ ಮಾಡ್ತಾ ಇದ್ಯಾ, ನೀನ್ ಯಾರ ಬಗ್ಗೆ ಹೇಳ್ತೀಯಾ? ನಾನು ಶಿವಲೋಕದ ಕೈಲಾಸದ ಬಗ್ಗೆ ಹೇಳ್ತೀನಿ. ಹೇಳಪ್ಪ, ತುಂಬಾ ನನಗೂ ಶಿವ ಅಂದ್ರೆ ಬಹಳ ಇಷ್ಟ, ಅದೇನ್ ಹೇಳ್ತೆ ಹೇಳಪ್ಪ. ಹಾಡು ಹೇಳ್ದ, ತುಂಬಾ ಚೆನ್ನಾಗಿ ಹೇಳ್ದ, ಎಲ್ಲ ಆಯ್ತು. ಯಾಕೋ ಹೋಗ್ತಾ 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 ಬರೀ ನೆಗೆಟಿವ್ ಪಾಯಿಂಟ್ಸ್ ಹೇಳಕ್ ಶುರು ಮಾಡ್ಬಿಟ್ರು ದಾಸರು. ಮಹಾರಾಜನ್ಗೆ ಆಶ್ಚರ್ಯ, ನಿಲ್ಸ್ಬಿಟ್ಟು ಏನ್ ದಾಸರು ನೀವು ಈ ರೀತಿ ಎಲ್ಲ ಹೇಳ್ತಾ ಇದ್ದೀರಾ? ಕೈಲಾಸ ಅಂದ್ರೆ ಏನು? ನಮ್ ಜನ ಕೈಲಾಸಕ್ಕೆ ಹೋಗ್ಬೇಕು ಅಂತ ಶಿವಗಣ ಶಿವಪೂಜೆ ಮಾಡ್ಕೊಂಡು, ಲಿಂಗ ಪೂಜೆ ಮಾಡ್ಕೊಂಡು ಸದಾ ಶಿವಲೋಕವನ್ನ ಪಡಿಬೇಕು ಅಂತ ಅನ್ಕೊಂತಾ ಇರ್ತಾರೆ. ಶಿವ ಪಾರ್ವತಿ ಇರಿ ಅಂತ ಆಶೀರ್ವಾದ ಮಾಡ್ತಾ ಇರ್ತಾರೆ. ಯಾಕೆ ನೀವ್ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ ಅಂದಾಗ ದಾಸರು ಹೇಳ್ತಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ, ಮಹಾರಾಜ 10 ಜನ ಊಟ ಕೂತಿದ್ದಾರೆ ಅಂದ್ರೆ 10 ಜನನು ಕೂಡ ಬಾಳೆ ಎಲೆ ಯಾವಾಗ ಹಾಕ್ತಾರೆ,
ಯಾವ ಒಂದು ಭಕ್ಷ್ಯವನ್ನ ಬಡಿಸಿದ್ಮೇಲೆ ಇನ್ಯಾವ ಭಕ್ಷ್ಯವನ್ನ ಹಾಕ್ತಾರೆ, ಹೋಳಿಗೆ ಯಾವಾಗ ಬರುತ್ತೆ, ಪಾಯಸ ಯಾವಾಗ ಬರುತ್ತೆ, ಬೂಂದಿ ಯಾವಾಗ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಹೊರ್ತು ಅದನ್ನೆಲ್ಲ ಮಾಡಿದಾರಲ್ಲ ಅವ್ರು ಏನ್ ಕಷ್ಟಪಟ್ರು ಮಾಡ್ಬೇಕಾದ್ರೆ, ಅಥವಾ ಏನೇನ್ ಹಾಕಿದ್ದಾರೆ ರುಚಿಗೆ, ಇದನ್ನೆಲ್ಲ ಮಾಡಿಸ್ನಲ್ಲ ಪುಣ್ಯಾತ್ಮ. ಅವನ್ ಏನೆಲ್ಲ ತಲೆಲಿ ಇಟ್ಕೊಂಡಿದ್ದನ್ ಮಾಡಿಸ್ತಾ ಅಂತ ಯಾರು ಯೋಚನೆ ಮಾಡಲ್ಲ. ಹಾಗೆ ಶಿವ ಆಗಿದ ತಕ್ಷಣ ಎಲ್ಲ ಸಂತೋಷ ನೋಡ್ತೀರಾ, ದುಃಖ ಯಾರು ನೋಡ್ತೀರಾ ನೀವು? ಪರಮೇಶ್ವರ ಅನುಭವಿಸಿದಂತ ಕಷ್ಟವನ್ನ ಯಾಕೆ ನೋಡ್ತೀರಾ ನೀವು? ನಾನು ಹೇಳ ಏನ್ ಕಷ್ಟ ಅನುಭವಿಸ್ತಾ ಇದ್ದಾರೆ ಶಿವಲೋಕದಲ್ಲಿ ಅಂತ. ಏನಂತ ಕಷ್ಟ ಅನುಭವಿಸ್ತಾ ಇದ್ದಾರೆ? ತುಂಬಾ ಕಷ್ಟ, ಹೇಳಪ್ಪ ನೋಡೋಣ. ಮನೆ ಇಲ್ಲ, ಪಾಪ ಸೂರಿಲ್ಲ ಅವ್ರಿಗೆ, ಯಾವ್ದೋ ಹಿಮದ ತಪ್ಪಲಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅದೇ ಮನೆ ಅನ್ಕೊಂಡ್ಬಿಟ್ಟವ್ರೆ. ಅವ್ರು ನಂಬ್ಕೊಂಡಿರೋ ಹೆಂಡತಿ ಮಕ್ಕಳು ಶಿವಗಣ ಎಲ್ಲ ಅಲ್ಲಿದ್ದಾರೆ. ಅಲಂಕಾರ ಪ್ರಿಯೆ ದೇವಿ, ಸೌಂದರ್ಯ ಪ್ರಿಯೆ. ಪಾಪ ಗಂಡ ನಿರ್ವಿಕಾರ, ಏನು ಹಾಕಲ್ಲ, ಆಪೋಸಿಟ್, ಆದ್ರೂ ಬದುಕ್ತಾ ಇದ್ದಾರೆ. ಮನೆ ಇಲ್ಲ, ಸೂರಿಲ್ಲ, ಆದ್ರೂ ಬದುಕ್ತಾ ಇದ್ದಾರೆ, ಸಂತೋಷವಾಗಿದ್ದಾರೆ. ಒಬ್ಬ ಹೊಟ್ಟೆ, ಡೊಳ್ಳೊಟ್ಟೆ ಮತ್ತೆ ಆನೆ ಮುಖ, ಅಂದ್ರೆ ದೇಹಕ್ಕೂ ತಲೆಗೂ ಸಂಬಂಧ ಇಲ್ಲ, ಆದ್ರೂ ಮಗ ಅಂತ ಪ್ರೀತಿ ಮಾಡ್ತಾ ಇದ್ದಾರೆ. ವಕ್ರಾಗಿದ್ರು ತಾಯಿಗೆ, ತಂದೆ ತಾಯಿಗೆ ಮಕ್ಳೇ ಬಿಟ್ಕೊಡಲ್ಲ. ಆತನಿಗೆ ಅಧಿಕಾರ ಪಟ್ಟ ಜಾಸ್ತಿ ಕೊಟ್ರು. ಇನ್ ಎರಡನೇ ಅವನು ಹಿರಿಯ ಅಣ್ಣಂಗ್ ಅಧಿಕಾರ ಕೊಟ್ಬಿಟ್ರು ಅಂತ ಮುನ್ಸ್ಕೊಂಡ್ಬಿಟ್ಟ. ಆದ್ರೂ ಹೆಂಗೋ ಸಮಾಧಾನ ಮಾಡಿದ್ರು. ಅಂದ್ರೆ ಅಣ್ಣ ತಮ್ಮ ದಾಯಾದಿ ಜಗಳ ಆಯ್ತು, ಆದ್ರೂ ಚೆನ್ನಾಗಿದ್ದಾರೆ. ಜಗಳ ಕಿತ್ತಾಟ ಅವ್ರ ಮಧ್ಯೆ ಆಗ್ತಾ ಇರುತ್ತೆ, ನಾನೆಚ್ಚು ನೀನೆಚ್ಚು ಅಂತ ಗಂಡ ಹೆಂಡತಿ ಅಂತ ಇರ್ತಾರೆ, ಆದ್ರೂ ಕಡೆಗೆ ಸಮಾಧಾನ ಆಗ್ಬಿಡ್ತಾರೆ. ಗಂಡ ಹೆಂಡತಿ ಜಗಳ ತಿನ್ ಮಲ್ಗೋ ತನಕ ಅನ್ನೋ ಗಾದೆ ಶುರುವಾಗೋಯ್ತಲ್ಲಿ. ಆದ್ರೂ ನಮ್ ಜನ ಶಿವ ಪಾರ್ವತಿ ಇರ್ತಾರೆ ಇದು ಆಶೀರ್ವಾದ ಮಾಡೋದು. ಯಾಕೆ ಅಂದ್ರೆ ಅಲ್ಲಿ ಯಾವ್ದೂ ಸರಿ ಇಲ್ಲ, ಆದ್ರೂ ಅವ್ರು ಸುಖ ಸಂತೋಷವಾಗಿ ಬಾಳ್ಕೊಂಡು ಹೋಗ್ತಾ ಇದಾರೆ. ನೀವು ಅದೇ ತರ ಜೀವನದಲ್ಲಿ ಯಾವ್ದೂ ಸರಿ ಇಲ್ದಿದ್ರು ಕೂಡ ನೀವು ಚೆನ್ನಾಗಿ ಹೋಗ್ಬೇಕು. ನೀವು ಹಾಗೆ ಇರ್ಬೇಕು ಅನ್ನೋ ಕಾರಣಕ್ಕೆ ಹೊರ್ತು ನೀವಿಬ್ರು ದೇವರು ಅಂತಲ್ಲ. ಅವ್ರು ತೋರ್ಸ್ಕೊಟ್ರು ಬದುಕಲ್ಲಿ, ಸಂಸಾರದಲ್ಲಿ ಯಾವ ರೀತಿ ಅಡೆತಡೆ ಇರುತ್ತೆ ಅಂತ, ಆದ್ರೆ ಅದನ್ನ ನಾವು ಫಾಲೋ ಮಾಡ್ತಾ ಇಲ್ಲ. ಅಂತ ಒಂದು ಗಂಡ ಹೆಂಡತಿ ಅಥವಾ ಶಿವಶಕ್ತಿಯರ ತತ್ವದ ಬಗ್ಗೆ ಹೇಳ್ತಕ್ಕಂತ ಬ್ಯೂಟಿಫುಲ್ ಶ್ಲೋಕ. ಯಾವ ಶ್ಲೋಕ? 23ನೇದು. ತ್ವಯಾ ಹೃತ್ವಾ ವಾಮಂ ವಪುರ ಪರಿತೃಪ್ತೇನ ಮನಸ. ಆ ಶ್ಲೋಕ ಏನ್ ಹೇಳ್ತಾರೆ ಗೊತ್ತಾ? ಅಲ್ಲಿ ಭಗವತಿಯಿಂದ ಶಂಭುವಿನ ಶರೀರದ ಅರ್ಧ ಭಾಗ ಅಪಹರಿಸಲ್ಪಟ್ಟಿದೆ ಅಂತ ಹೇಳ್ತಾರೆ. ತಾಯಿ ಶಿವನ ಅರ್ಧ ದೇಹವನ್ನ ಕದ್ದು ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅರ್ಧ ಭಾಗ ಯಾಕೆ ಆತರ ಹೇಳಿದ್ರು ನೋಡಿ, ಕೌಲ ಸಿದ್ಧಾಂತ ಅಂತ ನಾನು ಹೇಳ್ತಾ ಇರ್ತೀನಿ. ಅಂದ್ರೆ ತುಂಬಾ ಜನ ದೇವ್ರನ್ನ ತುಂಬಾ ರೀತಿ ಆರಾಧನೆ ಮಾಡ್ತಾ ಇರ್ತಾರೆ, ಅದ್ರಲ್ಲಿ ಕೌಲ ಸಿದ್ಧರು ಕೂಡ ಒಬ್ರು. ಅಂದ್ರೆ ತಾಯಿನ ಮಾತ್ರ ಆರಾಧನೆ ಮಾಡ್ತಾರೆ, ಕೆಲವೊಬ್ರು ತಂದೆನ ಅಂದ್ರೆ ಶಿವನನ್ನ ಮಾತ್ರ ಆರಾಧಕರು ಇರ್ತಾರೆ, ತಾಯಿಯನ್ನ ಶಕ್ತಿಯನ್ನ ಮಾತ್ರ ಆರಾಧನೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ಯಾಕೆ ಈ ತರ ಹೇಳ್ತಾ ಇದೀವಿ ನಾವು? ತಾಯಿ ಶಿವನ ಅರ್ಧ ಭಾಗವನ್ನ, ಅರ್ಧ ದೇಹ ಭಾಗವನ್ನ ಅಪಹರಣ ಮಾಡಿದ್ದಾರೆ. ಯಾಕೆ ಅಂದ್ರೆ ಶಕ್ತಿ ತತ್ವಕ್ಕಿಂತಲೂ ಬೇರೆಯಾದ ಶಿವ ತತ್ವ ಇಲ್ಲ. ಅಂದ್ರೆ ಶಿವ ಶಕ್ತಿ ಇಬ್ರು ಕೂಡ ಅಂತರ್ಭೂತರಾಗ್ಬಿಟ್ರೆ ಇಡೀ ವಿಶ್ವವೇ ಒಂದಾಗ್ಬಿಡ್ತಲ್ಲ, ಇಡೀ ಪ್ರಪಂಚನೇ ಒಂದಾಗೋಯ್ತಲ್ಲ. ಅವ್ರು ಬೇರೆ ಬೇರೆ ಇದ್ರೆ ಬೇರೆ ಬೇರೆ ಪೂಜೆ ಮಾಡ್ಬೇಕಿತ್ತು. ನೀವು ಶಿವನ್ ಪೂಜೆ ಮಾಡಿದ್ರೆ ಅಮ್ಮನ್ಗ್ ಸಲ್ತು, ಅಮ್ಮನ್ ಪೂಜೆ ಮಾಡಿದ್ರೆ ಶಿವನ್ ಸಲ್ತು, ಅಲ್ಲಿಗೆ ಎರಡು ಬ್ಯಾಲೆನ್ಸ್ ಆಗೋಯ್ತಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಗೊತ್ತಾ? ಹೇಗಿದ್ರು ಅಮ್ಮ ಅರ್ಧ ದೇಹವನ್ನ, ಶಿವನ ಅರ್ಧ ದೇಹವನ್ನ ಕದ್ಬಿಟ್ಟು ಅರ್ಧ ದೇಹ ಮಾಡ್ಕೊಂಡಿದ್ದಾರೆ ಇಬ್ರು. ನಾವು ಶಕ್ತಿ ತತ್ವವನ್ನ ಪೂಜೆ ಮಾಡ್ತೀವಿ, ಅಮ್ಮನ್ ಮಾತ್ರ ಪೂಜೆ ಮಾಡ್ತೀವಿ. ಆಗ ನಮ್ಗೆ ಮನಸ್ಸಿನಲ್ಲಿ ಅಳುಕಿರಲ್ಲ, ನಾವು ಶಿವನನ್ನ ಮರ್ತ್ವಿ ಅಂತ. ಶಿವನಿಗೆ ಮಾಡದ ಪೂಜೆ ಅಥವಾ ಶಿವನಿಗೆ ಮಾಡಿದ ಪೂಜೆ ತಾಯಿಗೆ ಅರ್ಘ್ಯವಾಗುವಂತೆ, ತಾಯಿಗೆ ಮಾಡಿದ ಪೂಜೆ ಶಿವನಿಗೆ ಅರ್ಘ್ಯವಾಗುವಂತೆ ಇಬ್ಬರ ಸಮ್ಮಿಲನವಾಗಿದೆ. ಇದು ಶಿವಶಕ್ತಿಯರ ಸಂಬಂಧ. ಇಲ್ಲಿ ಶಿವಶಕ್ತಿಯರ ಐಕ್ಯವನ್ನ ನಾವು ನೋಡ್ಬೋದು. ಅದಕ್ಕೆ ಶಿವಶಕ್ತಿಯ ಯುಕ್ತೋ, ಫಸ್ಟ್ ಶ್ಲೋಕದಲ್ಲೇ ಫಸ್ಟ್ ಶುರು ಮಾಡಿದ್ದೆ ಅವರು ಶಿವಶಕ್ತಿ ಇಬ್ರು ಒಂದೇ ಅಂತ.
ಆಮೇಲೆ ಬೇರೆ ಎಲ್ಲ ನಮ್ಗೆ ತಿಳಿಸ್ಕೊಡ್ತಾ ಇರೋದು. ಭಗವತಿ ಶಂಕರನ ಅರ್ಧಾಂಗ ಸೌಂದರ್ಯ ಶರೀರೇ ಅಂತ ಕರೀತಾರೆ. ಶಂಕರಾಚಾರ್ಯರ ಮನಸ್ಸೊಳಗಡೆ, ಆತ್ಮದೊಳಗಡೆ ತಾಯಿ ಇದಾರಂತೆ. ನೋಡಿ ಎಷ್ಟ್ ಚೆನ್ನಾಗಿದೆ. ಶಂಕರಾಚಾರ್ಯರು ಹುಟ್ಟಬೇಕು ಅಂದ್ರೆ ಅವ್ರು ಕಾರಣೀಭೂತರಾಗಿದ್ರು. ಎಲ್ರು ಕೂಡ ಗುರುಗಳಾಗ್ಬಿಡಕ್ ಆಗಲ್ಲ. ಒಂದ್ ಮಾತು ಅರ್ಥ ಮಾಡ್ಕೊಳ್ಳಿ, ಎಲ್ರು ಸಾಧನೆ ಮಾಡಕ್ ಆಗಲ್ಲ. ಏನೇನೋ ಇರ್ತಾರೆ. ಕೆಲವೊಬ್ಬರಿಗೆ ಮಾತ್ರ ಆಗತ್ತೆ ಅಂದ್ರೆ ಅದು ದೇವಿಯ ಶಕ್ತಿಯ ಅಂಶದಿಂದ. ಆ ತಾಯಿಯ ಒಂದಂಶ ಯಾರ ದೇಹದಲ್ಲಿರುತ್ತೋ ಅವ್ರು ಮಾತ್ರ ಏನಾದ್ರೂ ಸಾಧಿಸ್ಲಿಕ್ಕೆ ಸಾಧ್ಯ, ಅಥವಾ ಆಕೆಯನ್ನ ಒಂದು ಒಲಿಸ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ. ಹೇಳ್ತಾರೆ ಶಂಕರಾಚಾರ್ಯರ ದೇಹದೊಳಗಡೆ ತಾಯಿ ಇದ್ರು, ಅಮ್ಮನವರಿದ್ದು ಅರ್ಧಾಂಗ ಶರೀರ ಅಂತ ಕರಿತೀವಿ ಅದನ್ನ. ಆದ್ರೆ ಅರ್ಧಾಂಗನ ದರ್ಶನ ಮಾಡಬೇಕು ಅಂದ್ರೆ ಶಂಕರಾಚಾರ್ಯರಿಗೆ ಸಮಯ ಬೇಕಾಯ್ತು. ನಮ್ಮೊಳಗಡೆ ದೇವ್ರು ಇದಾನೆ, ಕಾಣಿಸಲ್ಲ ಅದಷ್ಟು ಬೇಗ. ಅದ್ ಕಾಣಿಸ್ಬೇಕು ಅಂದ್ರೆ ಪ್ರಯತ್ನ ಪಡ್ಬೇಕು. ಅದ್ ಶಂಕರಾಚಾರ್ಯರು ಪ್ರಯತ್ನ ಪಟ್ರು, ತಾಯಿಯನ್ನ ಉಳಿಸ್ಕೊಂಡ್ರು. ಈಗ ಶಂಕರಾಚಾರ್ಯ ದೇಹದೊಳಗಡೆ ಇರೋದು ನಮ್ಗ್ ಕಾಣಿಸ್ಬೇಕಲ್ವ ಭಕ್ತರಿಗೆ ಹೋದ್ರೆ, ಈಗ ಅವ್ರ ದೇಹದಲ್ಲಿ ದೇವಿ ಇದ್ದಾಳೆ ಅಂತ. ಆದ್ರೆ ಅದು ಕಾಣಿಸ್ತಿರ್ಲಿಲ್ಲ, ಕೇವಲ ಪ್ರಭೆ ಕಾಣಿಸ್ತಿತ್ತು. ಅವ್ರ ದೇಹದಿಂದ ಯಾವುದೋ ಒಂದು ರೀತಿ ಯಾವಾಗ್ಲೂ ಒಂದು ಲೈಟ್, ಒಂದು ತೇಜಸ್ಸು ಹೊಳಿತಾ ಇತ್ತು, ಪಳಪಳ ಅಂತ. ಅದ್ರ ಅರ್ಥ ಅವರ ದೇಹದೊಳಗಡೆ ತಾಯಿ ಇರೋ ಶಕ್ತಿ ಅಂತ ಅರ್ಥ ಮಾಡ್ಕೋಬೇಕಾಗಿತ್ತಂತೆ. ಶಿವನ ದೇವಸ್ಥಾನಕ್ಕೆ ಹೋದಾಗ ಲಿಂಗರೂಪಿಯಾದ ಶಿವನನ್ನ ನಾವು ದರ್ಶನ ಮಾಡ್ಬೇಕಾದ್ರೆ ಆ ಪಾಣಿಪೀಠ ಏನಿರುತ್ತೆ, ಮೇಲುಭಾಗ ಕೆಳಭಾಗ ಶಿವಶಕ್ತಿಯರ ಸಮ್ಮಿಲನ, ಅದನ್ನ ಎರಡು ಬೇರೆ ಆಗ್ತಾ ಇದೆ ಮಧ್ಯದಲ್ಲಿ ಇರ್ತಕ್ಕಂಥದ್ರಿಂದ. ಆ ಮಧ್ಯ ಎರಡು ಸೇರಿದಾರಲ್ಲ ಬಿಂದು, ಅದು ಶಿವಶಕ್ತಿಯರ ಸಮ್ಮಿಲನದ ಬಿಂದುವಿನ ಭಾಗ. ಅದನ್ನ ಶಕ್ತಿ ಭಾಗ ಅಂತ ಕೂಡ ಕರಿತೀವಿ. ಪೂರ್ಣವಾಗಿ ತಾಯಿಯನ್ನ ಆರಾಧನೆ ಮಾಡ್ತೀರಾ, ಪೂರ್ಣವಾಗಿ ಶಿವನನ್ನ ಆರಾಧನೆ ಮಾಡ್ತೀರಾ, ಅಥವಾ ಸಮಾನವಾದ ಭಕ್ತಿಯಿಂದ ನೀವು ಶಂಕರ ಗಿರಿಜೆಯರು ಜೊತೆಯಾಗಿ ನಿಂತಿರೋ ತರ ನೀವು ದರ್ಶನ ಮಾಡ್ತೀರಾ? ಏನೇ ಮಾಡಿದ್ರು ಒಂದೇ ಶಿವಶಕ್ತಿಯರನ್ನ ಒಟ್ಟಿಗೆ ನೀವು ಪೂಜೆ ಮಾಡಿದೀರಾ ಅಂತ. ಆಷಾಢ ಮಾಸದಲ್ಲಿ ತಾಯಿಗೆ ನೀವು ಆಮ್ಲೋದಕ ದೀಪ ಹಚ್ತೀರಾ, ಅಥವಾ ಗುಡಾನ್ ಅಂದ್ರೆ ನೀವು ನಿಂಬೆ ಹಣ್ಣಿನ ದೀಪ ಹಚ್ತೀರಾ, ಅಥವಾ ಬೆಲ್ಲದ ದೀಪ ಹಚ್ತೀರಾ? ಅಥವಾ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ನೀವು ಬೆಲ್ಲದ ದೀಪ ಅಥವಾ ತಂಬಿಟ್ಟಿನ ದೀಪ, ಇನ್ಯಾವುದೋ ದೀಪ ಹಚ್ತೀರಾ ನೀವು? ಆಷಾಢ ಮಾಸದಲ್ಲಿ ತಾಯಿಗೆ ವಿಶೇಷ ಅಂತ ನಾವು ಮಾಡ್ತೀವಿ, ಕಾರ್ತಿಕ ಮಾಸದಲ್ಲಿ ಶಿವನಿಗೆ ವಿಶೇಷ ಅಂತ ಅದ್ರ ಅರ್ಥ ಕಾರ್ತಿಕ ಪೂಜೆ ಇಬ್ರಿಗೂ ಸಲ್ತು, ಆಷಾಢ ಪೂಜೆ ಇಬ್ರಿಗೂ ಸಲ್ತು, ಶಿವಶಕ್ತಿಯರು ಒಂದೇ. ಅದಕ್ಕೆ ಒಂದ್ ಮಾತು ಹೇಳ್ತಾರೆ, ನೀವ್ ಯಾವಾಗ್ಲೇ ಪೂಜೆ ಮಾಡಿ, ಯಾವಾಗ್ಲೇ ಆರಾಧನೆ ಮಾಡಿ, ಯಾವ ತರ ಫೀಲ್ ಮಾಡ್ಕೊಂಡ್ ಮಾಡ್ಬೇಕು ಅಂದ್ರೆ ಶಂಕರ ಗಿರಿಜೆಯರು ಜೊತೆಯಾಗಿ ನಿಂತಿರುವಂತೆ ಭಾಸ ಮಾಡ್ಕೊಂಡ್ ಪೂಜೆ ಮಾಡ್ಬೇಕಂತೆ. ಶಿವನ್ ದೇವಸ್ಥಾನಕ್ಕೆ ಹೋದ್ರೆ ಎರಡು ಭಾಗ, ಒಂದ್ ವಾರ ಅನ್ಕೊಂಬಿಡಿ. ಒಂದ್ ವಾರ ಆದ್ಮೇಲೆ ನಿಮ್ಗೆ ಅದ್ ನೋಡಿದ ತಕ್ಷಣ ಆಟೋಮೆಟಿಕ್ ನಿಮ್ ಮನ್ಸಿಗೆ ಬರೋದು ಅರ್ಧ ಭಾಗ ತಾಯಿ, ಅರ್ಧ ಭಾಗ ತಂದೆ. ತಾಯಿ ದೇವಸ್ಥಾನಕ್ಕೆ ಹೋಗಿ ಅರ್ಧ ಭಾಗ ಶಿವ, ಅರ್ಧ ಭಾಗ ತಾಯಿ ಅನ್ಕೊಳ್ಳಿ, ಹಾಗೇ ನಿಮಗ್ ಫೀಲ್ ಆಗತ್ತೆ. ನೀವ್ ಅಮ್ಮನ್ ನೋಡಿದ್ದೀರಾ? ಅಮ್ಮ ಯಾವ ಬಣ್ಣ ಇರ್ತಾರೆ? ಒಂದು ಶುಕ್ಲವರ್ಣ ಇಲ್ಲ ನೀಲವರ್ಣ. ಶುಕ್ಲವರ್ಣ ಅಂದ್ರೆ ಇಲ್ಲ ಬಿಳಿಗಿರ್ತಾರೆ, ಇಲ್ಲ ನೀಲಿ ಕಲರ್ ಆಗಿರ್ತಾರೆ, ಇಲ್ಲ ಎರಡು ಮಿಕ್ಸ್ ಇರ್ಬೋದು. ಯಾಕೆ ಹೀಗೆ ಗೊತ್ತಾ? ಯಾಕೆ ತಾಯಿಗೆ ನೀಲಿ ಬಣ್ಣ ಬಂತು ಗೊತ್ತಾ? ಶ್ರೀಕಂಠನ ಅರ್ಧ ಶರೀರ ಅಮ್ಮನಿಗೆ ಬಂದ್ಮೇಲೆ ಶ್ರೀಕಂಠನ ಆ ನೀಲಿ ತತ್ವ ಅಮ್ಮನ್ ಪಾಸ್ ಆಗ್ಬೇಕಲ್ಲ, ಅದಕ್ಕೆ ತಾಯಿ ನೀಲವರ್ಣ. ಇನ್ನು ತಾಯಿಯ ನಿಜ ಸ್ವರೂಪವಾದಂತಹ ಶುಕ್ಲವರ್ಣ ಕೂಡ ಇದೆ. ಎರಡೂ ವರ್ಣ ದೇವಿಗಿದೆ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಆ ಶುಕ್ಲ ಭಾಗವನ್ನ ಗೌರಿ ಅಂತ ಕರೀತಾರೆ, ಕೃಷ್ಣ ಭಾಗವನ್ನ ಕಾಳಿ ಅಂತ ಕರೀತಾರೆ. ಕೃಷ್ಣ ಭಾಗ ಅಂದ್ರೆ ಕಪ್ಪಾಗಿರ್ತಕ್ಕಂಥ ದೇಹದಾರಿಯಾದ ಅಮ್ಮನವ್ರನ್ನ ಏನಂತ ಕರಿತೀವಿ ನೀವು? ಕಾಳಿ ಅಂತ ಕರಿತೀರ.
ಇಲ್ಲ ಅರ್ಶನವಾಗೋ ಅಥವಾ ಬಿಳಿ ಬಣ್ಣದಲ್ಲಿದ್ರೆ ಗೌರಿ ಅಂತ ಕರಿತೀವಿ ನಾವು. ಇದು ಅರ್ಧನಾರೀಶ್ವರ. ಈಗ ಅರ್ಧನಾರೀಶ್ವರ ತತ್ವವನ್ನ ನೋಡೋಣ ಇನ್ನೊಂದು ಸ್ವಲ್ಪ. ನೋಡಿ, ಗೌರಿ ಶಂಕರ ತತ್ವ ಅಥವಾ ಅರ್ಧನಾರೀಶ್ವರ ತತ್ವ ಅಂತಕ್ಕಂಥದ್ನ ಒಂದು ಶ್ಲೋಕದಲ್ಲಿ ನಾವು ನೋಡ್ಬೋದು. ಅರ್ಧನಾರೀಶ್ವರ ಸ್ತೋತ್ರ ಆದಿಶಂಕರಾಚಾರ್ಯರು ಬರೆದಿದ್ದಾರೆ. ಯಾರಿಗಾದ್ರೂ ಸಮಯ ಆದ್ರೆ ಆಮೇಲೆ ಹೋಗಿ ಓದಿ. ಅಲ್ಲಿ ಅಷ್ಟಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಚಾಂಪೇಯ ಗೌರಾರ್ಧ ಶರೀರಕಾಯೈ ಕರ್ಪೂರ ಗೌರಾರ್ಧ ಶರೀರಕಾಯ ದಮ್ಮಲ್ಲಿಕಾಯೈ ಚ ಜಟಾಧರಾಯ ನಮಃ ಶಿವಾಯ ಚ ನಮಃ ಶಿವಾಯ ಚ ಅಂತ ಹೇಳ್ತಾರೆ. 7 ಶ್ಲೋಕದಲ್ಲಿ ಅರ್ಧನಾರೀಶ್ವರ ತತ್ವ ಸೇರಿಸ್ಬಿಟ್ಟು ಬರ್ದಿದ್ದಾರೆ. ಎಡಗಡೆ ಬಲಗಡೆ ಎರಡೂ ಕಡೆ ಶಿವಶಕ್ತಿ ಸ್ವರೂಪವನ್ನ ವರ್ಣನೆ ಮಾಡಿದ್ದಾರೆ. ನೋಡಿ, ಅಶೋಕವನದಲ್ಲಿ ಸೀತೆಯನ್ನು ಕಂಡಾಗ ಆಂಜನೇಯ ಅನ್ಕೊಂಡಿದ್ದೇನ್ ಗೊತ್ತಾ? ಹೆಂಗ್ ಕಂಡಿಡ್ದ ಗೊತ್ತಾ? ಅಶೋಕವನದಲ್ಲಿ ಸೀತೆ ರಾಮ ಹೇಳಿದ ಆ ಸೈನಿಂದ ಅಥವಾ ಸೂಚನೆಗಳಿಂದ ಆದ್ರೂ ಕೂಡ ಅವನು ಅರ್ಧನಾರೀಶ್ವರ ತತ್ವವನ್ನ ನೆನಪು ಮಾಡ್ಕೊಂತಾರೆ ಆಂಜನೇಯ ದೇವರು. ಯಾಕಂದ್ರೆ ಯಾವ ಹೆಣ್ಣಿಗೆ ಪಾತಿವ್ರತೆ ಇರುತ್ತೆ ಆಕೆ ಗಂಡನ ಪಾಲನ್ನ ಪಡ್ಕೊಂಡಿರ್ತಾಳೆ. ಸೀತೆಯಲ್ಲಿ ಪಾವಿತ್ರತೆಯಿಂದ ಕೂಡಿದ್ರು, ಸೀತೆಯಲ್ಲಿ ಪಾವಿತ್ರತೆ ಇರೋದ್ರಿಂದ, ರಾಮನಲ್ಲಿ ದೈವತ್ವ ಬಲ ಇರೋದ್ರಿಂದ ಒಬ್ಬರಲ್ಲೊಬ್ರು ಬೆಳೆಸ್ ಹೋಗ್ಬಿಟ್ಟಿದ್ರು, ಒಬ್ಬರ ತೇಜಸ್ಸು ಇನ್ನೊಬ್ರಿಗೆ ಬಂದಿತ್ತು, ಪ್ರತಿಫಲಿಸ್ತಾ ಇತ್ತು. ಹಾಗಾಗಿ ಅಲ್ಲಿ ಆಂಜನೇಯ ದೇವರು ಅಲ್ಲೊಂದು ಪರೀಕ್ಷೆಯನ್ನ ಮಾಡ್ತಾರೆ, ನೋಡ್ತಾರೆ. ಕಣ್ಣನ್ನ ಮುಚ್ಚಿ ಕಣ್ಣನ್ನ ಬಿಟ್ಟಾಗ ಸೀತೆಯಲ್ಲಿ ರಾಮನ ಅರ್ಧ ದೇಹ ಕಾಣ್ಲಿಕ್ಕೆ ಶುರುವಾಗುತ್ತೆ ಆಂಜನೇಯನಿಗೆ. ಅವಾಗ ಅರ್ಥ ಆಗತ್ತೆ ಇವರಿಬ್ರು ಜೀವಂತವಾಗಿದ್ದಾರೆ, ಇವರಿಬ್ರು ಗಂಡ ಹೆಂಡತಿ, ಈಕೆಯೇ ಸೀತಾ ಮಾತೆ ಅಂತ. ಈ ಸೀಕ್ರೆಟ್ಸ್ ಎಲ್ಲ ಗೊತ್ತಿಲ್ಲ ನಮಗೆ. ಎಲ್ಲೆಲ್ಲಿ ಅರ್ಧನಾರೀಶ್ವರ ತತ್ವವನ್ನ ಬಳಕೆ ಮಾಡಿದ್ರು. ತ್ರೇತಾಯುಗದಲ್ಲಿ ಲಲಿತಾ ಶಾಸ್ತ್ರದಲ್ಲಿ ನಿರೀಶ್ವರ ಅಂತ ನಾಮ ಬರುತ್ತೆ, 155. ನಿರೀಶ್ವರ ಅಂದ್ರೆ ಏನು? ಈಶ್ವರ ನಿಲ್ಲದಿರೋದು ಅಂತ ಅರ್ಥ. ಹಾಗಾದ್ರೆ ಈಶ್ವರ ಇಲ್ಲ ಅಂತ ಅರ್ಥ ಅಲ್ಲ. ಈಶ್ವರ ಎಲ್ಲಿದ್ದಾನೆ ಅಂದ್ರೆ, ಕರ್ಪೂರ ಹಚ್ಚಿದಾಗ ಆ ಬಿಳಿ ಕರ್ಪೂರ ಹತ್ಕೊಂಡು ಉರ್ದಾದ್ಮೇಲೆ ಕರ್ಗೋಯ್ತಲ್ವಾ, ಅದೇ ತರ ತಾಯಿಯಲ್ಲಿ ಈಶ್ವರ ಕರಗ್ ಹೋಗಿದ್ದಾನೆ, ಬೆರ್ತ್ ಹೋಗಿದ್ದಾನೆ ಅಂತ ಅರ್ಥ. ಆ ಸ್ವಾಮಿಯಲ್ಲಿ ತಾಯಿ ಸರ್ವಸ್ವವನ್ನ ಲೀನಗೊಳಿಸ್ಕೊಂಡಿದ್ದಾರೆ. ಹಾಗಾಗಿ ಆಕೆ ನಿರೀಶ್ವರಳು ಅಂತ ಕರೀತಾ ಇದ್ದಾರೆ. ಈಶ್ವರನಿಲ್ಲದೆ ಆಕೆ ಇಲ್ಲ, ಆಕೆ ಇಲ್ಲದೆ ಈಶ್ವರನಿಲ್ಲ. ಅವರಿಬ್ಬರೂ ಕೂಡ ಒಂದಾಗಿ ಸೇರಿ ಹೋಗಿದ್ದಾರೆ. ಅದಕ್ಕೆ ಈಶ್ವರ ಅಂತೀವಿ, ಈಶ್ವರಿ ಅಂತೀವಿ. ಭವ ಅಂತೀವಿ, ಭವಾನಿ ಅಂತೀವಿ. ಉಮಾಶಂಕರ ಅಂತ ಕರಿತೀವಿ. ಒಬ್ರು ಬಿಟ್ಟು ಒಬ್ರನ್ನ ಕರೆಯಲ್ಲ. ದೇವಿಯ ಸರ್ವಾರುಣ ಶಕ್ತಿಮಯ ಆಗಿರ್ತಕ್ಕಂಥದ್ದು ತನು. ಆಕೆಯ ದೇಹ ಶಕ್ತಿಮಯ. ಆಕೆಯ ಕಿರೀಟ ಸರ್ವೇಶ್ವರ ತತ್ವವನ್ನ ಹೊಂದಿದೆ. ಶಶಿ ಮಕುಟಮಣಿ. ಅದಕ್ಕೆ ತಾಯಿಗೂ ಚಂದ್ರ, ತಂದೆಗೂ ಚಂದ್ರ, ಅವನು ಬಾಲಚಂದ್ರವನ್ನ ಇಟ್ಕೊಂಡಿದ್ದಾರೆ. ತಾಯಿ ಕೂಡ ತಲೆ ಮೇಲೆ ಕಿರೀಟದಲ್ಲಿ ಬಾಲಚಂದ್ರನನ್ನ ಧರಿಸಿದ್ದಾರೆ. ಆತನಿಗೂ ತ್ರಿನೇತ್ರ, ಈಕೆಗೂ ತ್ರಿನೇತ್ರ. ಅವಳು ಕಾಲತ್ರಯತ್ವ, ಈತನು ಕೂಡ ಕಾಲತ್ರಯತ್ವ. ಅನ್ನಮಯಾದಿ ಪಂಚಕೋಶಗಳನ್ನ ಸೃಷ್ಟಿ ಮಾಡಿದ್ರೆ ಶಿವ, ಅನ್ನಮಯಾದಿ ಪಂಚಕೋಶಗಳಿಗೆ ತನ್ನ ಸ್ತನದಿಂದ ಸೃಷ್ಟಿ ಜೀವಿಗಳಿಗೆ ಆಹಾರವನ್ನು ನೀಡ್ತಕ್ಕಂಥದ್ದು ತಾಯಿ. ಹೀಗೆ ಗಂಡನಿಗೆ ಹೆಂಡತಿ ಜೊತೆಯಾಗಿ, ಹೆಂಡತಿಗೆ ಗಂಡನ ಜೊತೆಯಾಗಿ ಬಾಳಿದ್ರೆ ಅದು ಜೀವನ. ಇಲ್ಲಿ ದೇವಿಯ ಮಾತೃ ವಿರಾಟ ಸ್ವರೂಪ ನಮ್ಗೆ ಅರ್ಥ ಆಗತ್ತೆ. ಲಲಿತಾ ಸಹಸ್ರನಾಮದಲ್ಲಿ ಶಿವಶಕ್ತೈಕ್ಯ ರೂಪಿಣಿ ಲಲಿತಾಂಬಿಕಾ. ಶಿವಶಕ್ತೈಕ್ಯ ರೂಪಿಣಿ, ಶಿವಶಕ್ತಿಯ ಶ್ರೀ ಶಿವ ಅಂದ್ರೆ ಒಂದೇ ರೂಪ. ಶಿವ ಅಂದ್ರೆ ವಿಮರ್ಶೆ, ಶಕ್ತಿ ಅಂದ್ರೆ ಪ್ರಕಾಶ. ಸರ್ ಏನ್ ಸರ್ ವಿಮರ್ಶೆ ಪ್ರಕಾಶ? ಈಗ ಅಲ್ಲಿ ಸೂರ್ಯ ಕಾಣಿಸ್ತಾ ಇದ್ದಾನ, ರೌಂಡ್ ಆಗಿದ್ದಾರೆ, ಅವ್ನ್ ಸೂರ್ಯ ಅಷ್ಟೇ. ಬೆಳಕು ತೋರಲಿಲ್ಲ ಅಂದ್ರೆ ಅವನು ಡಮ್ಮಿ ಸೂರ್ಯ ಅಂತ ಅನ್ಕೊಂಡ್ಬಿಡ್ತೀರಾ. ಅವ್ನ್ ಬೆಳಕು ಕೊಡ್ತಾ ಇದ್ದಾನೆ ಅಂದ್ರೆ ನಿಜವಾದ ಸೂರ್ಯ. ಸೂರ್ಯ ಶಿವ, ಬೆಳಕು ಕೊಡ್ತಾ ಇರೋದು ತಾಯಿ. ಅವರಿಬ್ರು ಸೇರಿದ್ರೇನೆ ಜಗತ್ತಿಗೆ ಬೆಳಕಾಗದು. ಶಿವಶಕ್ತಿಯರ ಐಕ್ಯವನ್ನ, ಸಾಮರಸ್ಯವನ್ನ ದೇವಿಯ ಸ್ವರೂಪ ಅಂತ. ಅದಕ್ಕೆ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾರೆ, ತ್ರಿಕೋಣದಲ್ಲಿ ಬಿಂದುವನ್ನ ಸೇರಿಸ್ಬೇಕು ಅಂತ.
ಅಷ್ಟಾಕ್ಷರವನ್ನ ಅಷ್ಟ ಪದ್ಮದಳದೊಂದಿಗೆ ಸೇರಿಸ್ಬೇಕು ಅಂತಾರೆ. ಶಿವಶಕ್ತಿ ಚಕ್ರಗಳನ್ನ ಒಂದಕ್ ಸೇರ್ಸ್ಬಿಟ್ರೆ ಅದು ಶ್ರೀಚಕ್ರ ಆಗತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಸುಂದರೇಶ್ವರನು ಪಕ್ಕದಲ್ಲೇ ಇದ್ರು, ಶಂಕರಾಚಾರ್ಯ ಪಗಡಾಟ ಆಡಿಸ್ತಿದ್ರು, ತಾಯಿ ಕೂತಿದ್ರು, ಗೊತ್ತಿತ್ತು ಏನೇನ್ ಆಗುತ್ತೆ ಅಂತ ನಗ್ತಾ ಇದ್ರು ಅವರು. ನೀನ್ ಹೇಳಿದ್ರು, ಕನ್ಯೆ ಮಾಡಿ ನೀನು ಒಬ್ಳು ಸಿಗಾಕೊಂಡಿಲ್ಲ, ನಾನು ಸಿಗಾಕೊಂಡಿದೀನಿ, ನಾವಿಬ್ರು ಒಂದೇ ಅಲ್ವಾ, ನಾವಿಬ್ರು ಹೋಗಿ ಶ್ರೀಚಕ್ರದಲ್ಲಿ ಸೇರ್ಕೊಂತೀವಿ ಅಂತ ಹೇಳಿದ್ರಂತೆ ಸೈನ್ ಮಾಡಿ ಸುಂದರೇಶ್ವರ ಪರಮೇಶ್ವರ. ಹಾಗೆ ಅವರಿಬ್ರು ಸೇರ್ತಕ್ಕಂಥ ಸ್ಥಾನವನ್ನ ಬಿಂದು ಸ್ಥಾನ ಅಂತ ಕರಿತೀವಿ. ಅದಕ್ಕೆ ಹೇಳ್ತಾರೆ, ಅಮ್ಮ ನೀನು ಶಿವನಲ್ಲಿ ಬೆರ್ತ್ ಹೋಗಿದ್ಯಲ್ಲ, ಆ ಕಾರಣದಿಂದ ಶಿವ ಹೊಳಿತಾ ಇದ್ದಾನ, ಅಥವಾ ತಾಯಿ ನೋಡಿದ್ರೆ ಶಿವ ಸಂಕೇತ ಕಾಣಿಸುತ್ತೆ, ಶಿವನ ನೋಡಿದ್ರೆ ತಾಯಿ ಸಂಕೇತ ಕಾಣಿಸುತ್ತೆ, ಇಬ್ರು ಒಟ್ನಲ್ಲಿ ಅಲಂಕಾರವಾಗಿ ಮೆರಿತಾ ಇದ್ದೀರಾ. ನೋಡು, ಶಿವ ಬಣ್ಣ ಆಕ್ಚುಲಿಯಾಗಿ ಅವನು ಬೇರೆ ಬಣ್ಣ, ಶಿವ ಇಲ್ಲ ಕಪ್ಪಾಗಿರ್ಬೇಕು, ಇಲ್ಲ ಧೂಮ್ರವಾಗಿರ್ಬೇಕು ಬೂದಿ ಮುಚ್ಕೊಂಡು. ಆದ್ರೆ ನಸುಗೆಂಪು ಅರುಣನಾಗಿ ಕಂಗೊಳಿಸ್ತಾ ಇದ್ದಾನೆ. ಯಾಕೆ ಅಂದ್ರೆ ನಿನಗ್ ನಸುಗೆಂಪು ಬಣ್ಣ, ನೀನ್ ಅರುಣ ವರ್ಣದವಳು, ಕೆಂಪು ಬಣ್ಣ. ನಿನ್ನ ಬಣ್ಣ ಶಿವನಿಗೂ ಕೂಡ ಹಬ್ಬಿಸ್ಬಿಟ್ಟಿದ್ಯಾ, ಹಾಗೆ ಶಿವನ ನೀಲಿ ಬಣ್ಣ ನೀನ್ ಹಬ್ಬಿಸ್ಕೊಂಡ್ಬಿಟ್ಟಿದ್ಯಾ. ಆ ನಸುಗೆಂಪು ನಾಚಿ ಮರೆಯಾಗಿರೋದನ್ನ ಸೂಚಿಸ್ತಾ ಇದ್ದೆ. ಹಣೆಗಣ್ಣು, ಗೆರೆಚಂದ್ರ, ಧ್ಯಾನ ಮೂರ್ತಿಯಾದಂತ ಶಿವನ ಪರಿಕ್ರಮ ನಿನ್ ರೂಪದಲ್ಲಿ ತೋರ್ತಾ ಇದೆಯಮ್ಮ. ಶಿವನ ಎಡ ಬಲ ಕದ್ದುಬಿಟ್ಟು ನೀನ್ ಏನ್ ಮಾಡಿದ್ಯ ಗೊತ್ತಾ? ಎಡಗಡೆನೂ ಕದ್ದುಬಿಟ್ಟಿದ್ಯಾ, ಬಲಗಡೆನೂ ಕದ್ದುಬಿಟ್ಟಿದ್ಯಾ. ನೀನೇ ಹೊದ್ದುಕೊಂಡು ಶಿವನನ್ನ ಅಖಂಡವಾಗಿ ಧ್ಯಾನದ ವಸ್ತುವನ್ನಾಗಿ ಮಾಡ್ಬಿಟ್ಟಿದ್ಯಾ. ನಿನಗಿಷ್ಟ ಇರ್ಲಿಲ್ಲ ಎಲ್ರು ನಿನ್ ಪೂಜೆ ಮಾಡೋದು ಅಥವಾ ಎಲ್ರು ಶಿವನನ್ನ ಪೂಜೆ ಮಾಡೋದು, ಭೇದ ಭಾವ ನಿನ್ಗಿಷ್ಟ ಇರ್ಲಿಲ್ಲ. ಎಲ್ಲ ಒಂದೇ ಅಂತ ತೋರ್ಸ್ಬೇಕಿತ್ತು ನೀನು. ಸತಿಪತಿಯರ ಒಂದು ಸಂಬಂಧದ ಅರ್ಥವನ್ನ ನೀನ್ ತಿಳಿಸ್ಬೇಕಿತ್ತು. ಗಂಡ ಹೆಂಡತಿ ಅಂದ್ರೆ ಎಂತ ಪರಿಸ್ಥಿತಿಯಲ್ಲೂ ಕೈ ಬಿಡದೆ ಇರೋರು ಅಂತ ನೀನ್ ತೋರ್ಸ್ಬೇಕಿತ್ತು. ಅದನ್ನ ತೋರ್ಸ್ಕೊಡ್ತಾ ಇದ್ಯಾ. ಹಾಗೆ ನೀನು ಈ ಶಿವಶಕ್ತಿಯರ ತತ್ವವನ್ನ, ಅರ್ಧನಾರೀಶ್ವರ ತತ್ವವನ್ನ ನೀನು ಪ್ರೂವ್ ಮಾಡ್ದೆ ಅಮ್ಮ. ಜಟೆಯಲ್ಲಿ ಸ್ತನಭಾರದಿಂದ ನೀನ್ ಬಗ್ಗಿದ್ಯಾ ಅಂತ ಗೊತ್ತಾಯ್ತು. ಜಟೆಯಲ್ಲಿ ಶಿರೋಭೂಷಣನಾದ ಬಾಲಚಂದ್ರವನ್ನ ಧರಿಸಿದ್ಯಾ ಅಂತ ಗೊತ್ತಾಯ್ತು. ಇದೆಲ್ಲ ಯಾಕೆ ಮಾಡ್ದೆ ನೀನ್ ಈ ರೀತಿ? ಯಾಕೆ ಅಂದ್ರೆ ಇಷ್ಟೇ ಅರ್ಧನಾರೀಶ್ವರ ತತ್ವ, ಶಿವಶಕ್ತಿಯರ ತತ್ವ ಅಂತಕ್ಕಂಥದ್ದು ಜಗತ್ತಿಗೆ ತೋರ್ಸ್ಬೇಕಿತ್ತು. ನಾವು ಅದನ್ನ ಅರ್ಥ ಮಾಡ್ಕೋಬೇಕಿತ್ತು. ಹಾಗಾಗಿ ಯಾವತ್ತು ಶಿವಶಕ್ತಿಯರ ಸಮ್ಮಿಲನ ರೂಪವನ್ನು ನಾವು ನೆನಪು ಮಾಡ್ಕೊಂತೀವಿ, ಆಕೆಯನ್ನು ಆರಾಧನೆ ಮಾಡ್ತೀವಿ, ಸರ್ವಾಪತ್ತು ನಿವೃತ್ತಿ ಆಗತ್ತೆ, ಋಣ ಪರಿಹಾರ ಆಗತ್ತೆ, ಭೂತ ಪ್ರೇತಗಳ ಶಮನ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಬೇಕು ಅಂದ್ರೆ ಉತ್ತರಾಭಿಮುಖವಾಗಿ ಕೂತ್ಕೊಂಡು 30 ದಿನಗಳ ಕಾಲ ದಿನಕ್ಕೆ 3000 ಬಾರಿ ಶ್ಲೋಕವನ್ನ ಜಪ ಮಾಡಿದ್ರೆ ಮಂತ್ರ ಸಿದ್ಧಿ ಆಗತ್ತೆ. ತದನಂತರ ನಾವು ಅನ್ಕೊಂಡಿದ್ದು ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಶಿವಶಕ್ತಿಯರ ಸಮ್ಮಿಲನ ಎಷ್ಟು ಜನಕ್ಕೆ ಅರ್ಥ ಆಯ್ತು ಗೊತ್ತಿಲ್ಲ, ಬಟ್ ನೀವ್ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಆ ಶಿವಶಕ್ತಿಯರ ರೂಪ ಇನ್ಮೇಲೆ ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ಕಣ್ಣ ಮುಂದೆ ಅದು ಬರಬೇಕು, ಆಗ ಮಾತ್ರ ಅದು ಸಾಧ್ಯ ಆಗದು. ಇಷ್ಟಿನ ಒಂದ್ ಲೆಕ್ಕ. ಬಟ್ ಏನೋ ಒಂದ್ ಕಲಿತಾ ಇದೀವಿ, ಏನೋ ಒಂದ್ ಕೇಳ್ತಾ ಇದೀವಿ ಅಂದ್ರೆ ಮುಂದೆ ಹೋದಾಗೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂತ ಹೋದ್ರೆ ಅದಕ್ಕಿಂತ ಪುಣ್ಯಕರವಾದದ್ದು ಮತ್ತೊಂದಿಲ್ಲ. ಧನ್ಯವಾದ.